ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವವರು ರಾಗಂ ಅಂದರೆ ರಾಜಶೇಖರ್ ಗಂಗಯ್ಯ ಮಠಪತಿಯವರು. ಅವರನ್ನು ನಾನು ಈ ಮಾತುಕತೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಗೆಳೆಯರೆ. ನೀವು ಬರವಣಿಗೆ ಆರಂಭಿಸಿದ್ದು ಆ ದಿನಗಳನ್ನ ನೆನಪು ಮಾಡ್ಕೋಬೋದಾ ಅಂತ? ಖಂಡಿತ. ಬಹುತೇಕ ನನ್ನ ಹೈಸ್ಕೂಲ್ ದಿನಗಳಲ್ಲಿ ನಾನು ಬರಹವನ್ನು ಶುರು ಮಾಡಿಕೊಂಡೆ. ಆಗ ಪ್ರಜಾಜ್ಯೋತಿ ಅಂತಿರುವ ಒಂದು ಪತ್ರಿಕೆ ಹುಬ್ಬಳ್ಳಿಯಿಂದ ಬರ್ತಾಯಿತ್ತು. ನನಗೀಗಲೂ ನೆನಪಿದೆ. ಅರ್ಲಿಯೆಸ್ಟ್ ಮೆಮರೀಸ್ ಆಫ್ ಮೈ ರೈಟಿಂಗ್ ಕರಿಯರ್ ಆ್ಯಸ್ ಅ ರೈಟರ್. ಅಂದರೆ ನಾನು ಐ ಸ್ಟಾರ್ಟೆಡ್ ಮೈ ಕರಿಯರ್ ವಚನಗಳನ್ನು ಪ್ರಾಕ್ಟೀಸ್ ಮಾಡೋದು, ಆ ಥರ ಬರೆಯೋದು ಅಂದರೆ ಒಂದು ಖುಷಿಯಾಗ. ಸೊ ಬರೆದು ಆಧುನಿಕ ವಚನಗಳು. ಸೊ ಬರೆದು ಕಳಿಸ್ತಾ ಇದ್ದೆ. ಪ್ರಜಾಜ್ಯೋತಿಯಲ್ಲಿ ಪ್ರಕಟ ಆಗ್ತಿತ್ತು. ಇದು ನನ್ನ ಅತ್ಯಂತ ಆರಂಭಿಕ ನೆನಪು. ಹೈಸ್ಕೂಲ್ನಾಗಿದ್ದಾಗ ಎಲ್ಲಿ? 9ನೇ ಇಯತ್ತೆ ಚಡಚಣದಲ್ಲಿ ನಾನು ಸಂಗಮೇಶ್ವರ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದೆ. SSLC ಅಲ್ಲೇ ಮಾಡಿದೆ. PUC ನಮ್ಮೂರಲ್ಲೇ ಮಾಡಿದೆ, ಸಂಗಮೇಶ್ವರ ಕಾಲೇಜಿನಲ್ಲಿ. ಆ ಎಲ್ಲ ದಿನಗಳಲ್ಲಿಯೂ ಹೆಚ್ಚು ಕಡಿಮೆ ಬರಹ ನಿರಂತರವಾಗಿತ್ತು. ಸೊ ಈ ಚಡಚಣ ಅಂತಂದರೆ ಈ ಹಲಸಂಗಿಗೆ ಹತ್ತಿರ ಇರುವ ಹಲಸಂಗಿ ಗೆಳೆಯರ ಸಾಹಿತ್ಯ ಪ್ರಭಾವದಿಂದ ಅಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣ ಆ ಥರದ್ದೇನಾದರೂ ಕನೆಕ್ಟ್ ಮಾಡ್ಬೋದಾ? ಖಂಡಿತವಾಗಿ. ಸಿಂಪಿ ಲಿಂಗಣ್ಣವರು, ಮಧುರಚಂದ್ರರು, ತುಲಾ ಸಾಹೇಬರು. ಖಂಡಿತವಾಗಿ ಹಲಸಂಗಿ ಸಾಹಿತ್ಯಿಕವಾಗಿ ಎಷ್ಟು ಪ್ರಮುಖವೋ ಈ ಗೆಳೆಯರ ಬಳಗದ ವಿಚಾರದಲ್ಲಿ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಚಡಚಣಕ್ಕೂ ಇದೆ. ಹೌದು. ಆದರೆ ಮಧುರಚಂದ್ರರು ಹಲಸಂಗಿಯಲ್ಲಿ ಇದ್ದಿದ್ದರಿಂದ ಅದು ಹೆಚ್ಚು ಚರ್ಚೆಗೊಳಪಡ್ತು. ಆದರೆ ನಾನು ಸಿಂಪಿ ಲಿಂಗಣ್ಣನವರ ಒಡನಾಟದಲ್ಲಿದ್ದೆ. ಅವರು ಭಾಳ ಹಿರಿಯರು. ಅವಾಗ ವಯಸ್ಸಾಗಿತ್ತು ಅವ್ರಿಗೆ. ಮುಂಜಾನೆ ಪೋಸ್ಟಿಗೆ ಬರ್ತಾಯಿದ್ರು. ಪೋಸ್ಟ್ ಆಫೀಸ್ ನನ್ನ ಮನೆ ಪಕ್ಕದಲ್ಲಿತ್ತು. ನನ್ನ ತಂದೆ ಬರೆದಿದ್ದನ್ನು ಒಯ್ದು ಹಿರಿಯರಿಗೆ ತೋರಿಸ್ಬೇಕಲ್ಲ, ಅವ್ರಿಗೆ ಒಯ್ದು ತೋರಿಸ್ರಿ ಅಂತ. ಹಾಗಾಗಿ ನಾನು ಅವ್ರಿಗೆ ತೋರಿಸ್ತಾ ಇದ್ದೆ. ಚಡಚಣಕ್ಕೆ ಸಿಂಪಿ ಲಿಂಗಣ್ಣ ಅಲ್ಲೇ ವಾಸಿಸಿದ್ರು. ಆ ಕಾರಣಕ್ಕಾಗಿ ಬೇಂದ್ರೆ ಬರ್ತಾಯಿದ್ರು. MR ಜಾಗೀರ್ದಾರ್ ಅಂತ ಭಾಳ ದೊಡ್ಡ ಪಂಡಿತರೊಬ್ಬರು ಚಡಚಣದಲ್ಲಿದ್ದರು. ಅರವಿಂದೋ ಮಂಡಲ ಭಾಳ ಸಕ್ರಿಯವಾಗಿತ್ತು. ಹೌದು. ಆಮೇಲೆ ಇಡೀ ಕರ್ನಾಟಕದಲ್ಲಿ ಶ್ರೀ ಅರವಿಂದೋ ಅವರ ಸಾವಿತ್ರಿಯನ್ನು ಕುರಿತು ಅಸ್ಖಲಿತವಾಗಿ ಇಂಗ್ಲೀಷ್ನಲ್ಲಿ ಮಾತನಾಡಬಲ್ಲ ಏಕೈಕ ವ್ಯಕ್ತಿ ಚಡಚಣದಲ್ಲಿದ್ದರು. ಅವ್ರನ್ನ MR ಜಾಗೀರ್ದಾರ್. ಅವರು ನಮ್ಮ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು ಆಗಿದ್ದರು. ಸೊ ಹೀಗಾಗಿ ಸಾಂಸ್ಕೃತಿಕ ವಾತಾವರಣ ಭಾಳ ಶ್ರೀಮಂತವಾಗಿತ್ತು. ಶ್ರೀರಂಗರು ಬರ್ತಾಯಿದ್ರು. ಆಗ ಅಲ್ಲಿ ಹತ್ತಿರದಲ್ವ ಅಗರಖೇಡ್? ಹೌದು, ಅಗರಖೇಡ್ ಭಾಳ ಸಮಯ. ಇಂಡಿ ತಾಲೂಕು. ನಾವೆಲ್ಲ ಇಂಡಿ ತಾಲೂಕಿನವರು. ಈಗ ಅದು ಸ್ವತಂತ್ರವಾಗಿ ಚಡಚಣ ಒಂದು ತಾಲೂಕಾಗಿ ಡಿಕ್ಲೇರ್ ಆಗಿದೆ. ಹೀಗಾಗಿ ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತವಾಗಿರ್ತಕ್ಕಂಥ ಸ್ಥಳ ಚಡಚಣ. ಸೊ ಅದಕ್ಕೂ ಈ ನೀವು ವಚನಗಳು ಬರೀಲಿಕ್ಕೆ ಆರಂಭಿಸಿದ್ದಕ್ಕೂ ಹೆಂಗೆ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಕನೆಕ್ಟ್ ಒಂದು ದೃಷ್ಟಿಯಿಂದ ಮಾಡ್ಬೋದೇನೋ. ವಚನಕಾರರಲ್ಲಿ ಆದ್ಯ ವಚನಕಾರ ಅಂತ ಯಾರನ್ನ ನಾವು ಕರಿತೇವೆ, ಹಾವಿನಾಳ ಕಲ್ಲಯ್ಯ. ನಮ್ಮೂರು ಹಾವಿನಾಳದ ಪಕ್ಕದ್ದೇ. ಅಥವಾ ಹಾವಿನಾಳದಿಂದ ಚಡಚಣದಿಂದ ನೀವು 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ರೆ ಹಾವಿನಾಳ ಬರ್ತದೆ. ಭಾಳ ಅಪರೂಪದ ಸ್ಥಳ, ನದಿ ದಂಡೆಯಲ್ಲಿ. ಅಕ್ಕಸಾಲಿಗರ ಸಮುದಾಯದ ಒಬ್ಬ ಅಪರೂಪದ ವಚನಕಾರ. ಅವನು ನಾಯಿಗಳಿಂದ ವಚನಗಳನ್ನು ಹೇಳಿಸಿದ ಅನ್ನುವ ಒಂದು ಪ್ರತೀತಿ ಇದೆ. ನಮ್ಮ ರಾಜ ಹನುಮಣ್ಣ ನಾಯಕ ದೊರೆ ಭಾಳ ಎದೆ ತುಂಬಿ ಹಾಡ್ತಕ್ಕಂಥ ವಚನಕಾರರಲ್ಲಿ ಹಾವಿನಾಳ ಕಲ್ಲಯ್ಯ ಬಹುತೇಕದರ ಪ್ರಭಾವ ಇರಬಹುದೇನೋ. ಮತ್ತು ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಆ ಕಡೆ ಜಯದೇವ ತೈಲಿಗಾಡೆ, ರಾಜಶೇಖರ್ ಮಡಿಕೆ ಸೊಲಾಪುರದಲ್ಲಿ, ಅವ್ರ ಶ್ರೀಮತಿಯವರು ಶಶಿಕಲಾ ತಾಯಿ ಮಡಿಕೆ. ವಚನಗಳ ಪ್ರಾಕ್ಟೀಸು ಇತ್ತು ನಮ್ಮ ಏರಿಯಾದಲ್ಲಿ. ವಚನಗಳ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ, ಮುಂಬೈ ಕರ್ನಾಟಕದಲ್ಲಿ, ನೀವು ಹೇಳ್ತಾ ಇರೋ ಪ್ರದೇಶದಲ್ಲಿ ವಚನಗಳು ಪರಕೀಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ಕರ್ನಾಟಕಕ್ಕೆ ಪರಕೀಯ ಅಲ್ಲ. ಹಂಗೆ ನೋಡಿದ್ರೆ ಅವು ಕರ್ನಾಟಕದಾದ್ಯಂತ ಚಾಮರಾಜನಗರ ಅನ್ಕೊಂಡು ಬೀದರ್ ತನಕ ಎಲ್ಲ ಕಡೆ ವಚನಗಳಿದೆ. ಅದು ನನ್ನ ಪ್ರಶ್ನೆ ಏನು ಅಂತಂದರೆ, ಈ 12ನೇ ಶತಮಾನದ ಅಥವಾ 17-18ರವರೆಗೂ ಹರಿದು ಬಂದ ಬೇರೆ ಬೇರೆ ಫಾರ್ಮ್ನಲ್ಲಿ ಹರಿದು ಬಂದ ವಚನ ಅದು ಆಧುನಿಕವಾಗಿ ನಿಮ್ಮ ಒಳಗಡೆ ಹೆಂಗೆ ಇಡೀ ಫಾರ್ಮ್ ಆಗಿ ಮಾತ್ರ ಇತ್ತು, ಕಂಟೆಂಟ್ ಕೂಡ
ವಾಟ್ ವಾಸ್ ದಟ್ ಫಾರ್ಮ್ ಅಂಡ್ ಕಂಟೆಂಟ್ ಆಫ್ ದಿ ಫಾರ್ಮ್ ವಾಸ್ ಆಲ್ಮೋಸ್ಟ್ ಸೇಮ್. ವಚನದ ಶೈಲಿಯಲ್ಲೇ ಬರಿತೀವಿ. ಕಂಟೆಂಟ್ ಸ್ವಲ್ಪ ಬದಲಾವಣೆ, ಕಾಲಕ್ಕೆ ತಕ್ಕಂತೆ ಹೊಸ ಆಲೋಚನೆಗಳು, ಹೊಸ ನನಗೇನು, ನಾನು ಆರಂಭದಲ್ಲಿ ಅಷ್ಟು ಪ್ರಜ್ಞಾಪೂರ್ವಕವಾಗಿ ಅದರ ಭಾಷಿಕ ಬದಲಾವಣೆಗಳಿಗೆ ತೊಡಕೊಂಡೆ ಅಥವಾ ಮೆಟಫರ್ಸ್ ಚೇಂಜ್ ಆದವು ಅಂತ ನಾನು ಅನ್ನೋದಿಲ್ಲ. ಅದೊಂದು ಅನುಕರಣೆನೇ ಆಗಿತ್ತು ಭಾಳ ಮುಖ್ಯವಾಗಿ. ಏನಂದರೆ ಉತ್ತರ ಕರ್ನಾಟಕದ ಆ ಭಾಗ ವಿಶೇಷವಾಗಿ ಶೋಲಾಪುರ, ಚಡಚಣ, ಹಲಸಂಗಿ ಇದು ವಚನಕಾರರ ಪ್ರದೇಶ ಆಗಿರೋದ್ರಿಂದ ಅದರ ಬರಹ ಮತ್ತು ಹೊಸ ರೀತಿಯಲ್ಲಿ ಬರೀತಕ್ಕಂಥದ್ದು ಅಥವಾ ಹೊಸ ಬರಹಗಾರರು ಅದ್ರ ಮುಖ್ಯವಾಗಿ ಚರ್ಚೆ ಆಗಲಿಲ್ಲ, ಎಲ್ಲಿಯೂ ಚರ್ಚೆ ಆಗಲಿಲ್ಲ. ಅದೊಂದು ಬಂಚಾಗಿ ಎಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದೇನು ಪಬ್ಲಿಷ್ ಮಾಡಲಿಲ್ಲ. ಅಂದರೆ ನಾನು ಹೇಳೋದು ಪಬ್ಲಿಷ್ ಇನ್ ದಿ ಸೆನ್ಸ್ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾಯಿತ್ತು, ಬುಕ್ ಫಾರ್ಮ್ನಾಗೆ ಏನು ತರಲಿಲ್ಲ. ಬುಕ್ ಫಾರ್ಮ್ನಲ್ಲಿ ತರಲಿಲ್ಲ. ಏನು ಕಾರಣ ಇದು? ನನಗೂ ಏನೋ ಅದು ಯಾಕೋ ಆನಂತರ ಅದನ್ನು ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ಮಾಡಬೇಕು. ನಾವೆಲ್ಲ ಅಲ್ಲಿ ಆಧುನಿಕ ವಚನಕಾರರು ಅಂತ ಹೇಳಿದ ತಕ್ಷಣ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕಾದ ಮತ್ತು ಆ ಸಂದರ್ಭದಲ್ಲಿ ತುಂಬ ಸಕ್ರಿಯವಾದ ಪ್ರಚಲಿತವಾಗಿದ್ದ ಒಬ್ಬ ವಚನಕಾರ, ಜನಮಾನಸದಲ್ಲಿ ಅಸ್ತಿತ್ವದಲ್ಲಿದ್ದ ಒಬ್ಬ ಲೇಖಕ ಕಕ್ಕಯ್ಯಪ್ಪೋಳ್ ಅಂತೇಳಿ, ಕುಮಾರ ಕಕ್ಕಯ್ಯಪ್ಪೋಳ್. ನಮ್ಮೂರಲ್ಲಿ ಯಾವುದೇ ಭಜನೆ ಹುಟ್ಟಿದಾಗ, ಜನ ಯಾರೋ ಹಿರಿಯರು ತೀರ್ಕೊಂಡಾಗ ಅಥವಾ ಪುಣ್ಯತಿಥಿ ಅಂತ ಮಾಡ್ತಾಯಿದ್ರು, ಆ ಎಲ್ಲ ಸಂದರ್ಭದಲ್ಲಿ ಯಾವುದೇ ಗಾಯಕ ಒಂದು ಹಾಡು ಹೇಳಿದ್ರೆ, ಭಜನಾ ಪದ ಹೇಳಿದ್ರೆ ಅದರ ಆರಂಭದಲ್ಲಿ ಎಂದು ಹೇಳಿದ ನಮ್ಮ ಕುಮಾರ ಕಕ್ಕಯ್ಯ ಅಂತೇಳಿ ಒಂದು ವಚನ ಇದ್ದೇ ಇರ್ತಿತ್ತು. ಬಹುತೇಕ ಅದು ನಮ್ಮ ಮೇಲೆ ತುಂಬಾ ಪ್ರಭಾವ ಮಾಡಿತ್ತು ಅಂತೇಳಿ ಅನ್ನಿಸ್ತದೆ. ಬಟ್ ವಚನದ ನಂತರ ಮತ್ತೆ ನೆಕ್ಸ್ಟ್ ಬರುತ್ತದ್ದು ಕವಿತೆನಾ? ತಕ್ಷಣವೇ ಕವಿತೆ. ವಚನದಿಂದ ನಂತರ ಶಿಫ್ಟ್ ಆಗಿದ್ದು ಕವಿತೆ. ಏನು ಕವಿತೆ? ಪ್ರೇಮ ಕವಿತೆಗಳು? ಪ್ರೇಮ ಕವಿತೆಗಳೇನಿರಲಿಲ್ಲ. ಕವಿತೆಗಳನ್ನು ಏನು ಈಗಲೂ ನನಗೊಂದು ಅನ್ನಿಸ್ತದೆ, ಏನು ವೈ ನಾಟ್ ಲವ್ ಪೋಯಮ್ಸ್? ನೋ, ಆ ಸಂದರ್ಭದಲ್ಲಿ ಇನ್ನೂ ಅದ್ರ ಬಗ್ಗೆ ನಮಗೆ ಆ ಸಂವೇದನೆ ಯಾಕೆ ಅದನ್ನ ಕೇಳ್ತೇನೆ. ನೀವು ಅಷ್ಟೊತ್ತಿಗಾಗೆಲ್ಲ ಹೈಸ್ಕೂಲ್ ಮುಗಿದಿತ್ತು, ಕಾಲೇಜಿಗೆ ಬಂದಿದ್ರಿ. ಅದು ಯಾಕೋ ಕಾವ್ಯದಲ್ಲಿ ಮಾತ್ರ ತೀವ್ರವಾದ ಅಭಿವ್ಯಕ್ತಿ ಪಡೀಲಿಲ್ಲ. ಬೇರೆ ಬೇರೆ ಸಮಸ್ಯೆಗಳು, ಸಂಕಟಗಳು, ಒತ್ತಡಗಳು ಇದ್ದು ಏನೋ ಅಂತೆಲ್ಲ ಅನ್ನಿಸ್ತದೆ. ಆದರೆ ತೀವ್ರ ಆಗಿದ್ದು ಹೆಚ್ಚು ಕಡಿಮೆ ಸಂಶೋಧನಾ ದಿನಗಳು, PhD ದಿನಗಳಲ್ಲಿ, PhDೋತ್ತರ ಬರಹ ಏನಿದೆ ಅಲ್ಲಿ ಪ್ರೀತಿಯನ್ನು ಕುರಿತು ತುಂಬ ಭಿನ್ನವಾಗಿರ್ತಕ್ಕಂಥ ಕವಿತೆಯನ್ನು ಇದು ಮಾಡಿದೆ. ಆದರೆ ಆ ಸಂದರ್ಭದಲ್ಲಿ ಮಾತ್ರ ಏನದು ನನಗೂ ಇದು ಪ್ರಶ್ನೆನೇ ಏನಪ್ಪ ಅಂದರೆ, ಕಾವ್ಯದಲ್ಲಿ ತುಂಬ ಆದರ್ಶವಾಗಿ ಮಾತಾಡೋದು ಅಥವಾ ಚರ್ಚಿಸೋದು ಆ ಥರ ಹೇಳಿದ್ರೆ ಏನೋ ಒಂದು ಅಪ್ರಿಸಿಯೇಷನ್ ಸಿಗ್ತದೆ ಅಂತಕ್ಕಂಥದ್ದು ಸಣ್ಣ ಪುಟ್ಟ ಆಮಿಷೆಯ ನಿರೀಕ್ಷೆಗಳು ಇರ್ಬೋದೇನೋ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು. ಸೊ ಹೀಗಾಗಿ ಪೋಯಿಟ್ರಿ ಆ ಗತಿಯಲ್ಲಿ ಹೋಗಲಿಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳಲೇಬೇಕು. ನಾನು ಕವಿತೆಯನ್ನು ತಿದ್ದುವ, ಓದುವ, ಕೇಳುವ ಮೊದಲ ಓದುಗರು ಸಿದ್ದೇಶ್ವರ ಸ್ವಾಮೀಜಿ ಆಗಿದ್ದರು. ಅವರು ಈ ಸ್ವರೂಪದ ಸಿದ್ದೇಶ್ವರ ಸ್ವಾಮೀಜಿ ಆಗಿರಲಿಲ್ಲ ಆಗ, ಆದರೆ ಅವರ ವಿದ್ಯಾಕೇಂದ್ರವು ಚಡಚಣವೇ ಆಗಿತ್ತು. ಸೊ ಅವರು ತಮ್ಮ ಕರಿಯರನ್ನು, ಪ್ರವಚನದ ಕರಿಯರನ್ನು ಸ್ಟಾರ್ಟ್ ಮಾಡಿದ್ದು ಚಡಚಣದಲ್ಲಿ. ಅವರು ಮುಂಡಕೋಪನಿಷತ್ತು ನನಗೀಗಲೂ ನೆನಪಿದೆ. ನಾವೆಲ್ಲ ಸಾಯಂಕಾಲ ನಮಗೇನೂ ಅರ್ಥ ಆಗ್ತಿರಲಿಲ್ಲ, ಆದರೆ ಚಂದ ಕತೆ ಹೇಳ್ತಿದ್ರು, ಮಧ್ಯದಲ್ಲಿ ಕೇಳಲಿಕ್ಕೆ ಹೋಗ್ತಿದ್ವಿ. ಹಾಗೇ ಏನಾದರೂ ಬರ್ಕೊಂಡು ಹೋಗಿ ಅವ್ರ ಮುಂದೆ ಕೂತ್ಕೊಂಡು ಓದು. ಗುರುಗಳ ಮುಂದೆ ಕವಿತೆ ಓದುವಾಗ ಒಂದು ಸ್ವಲ್ಪ ಒಂದು ಲೆವೆಲ್ ಬೇರೆಯೇ ಇರಬೇಕು ಅನ್ನುವ ಎಕ್ಸ್ಟ್ರಾ ಕಾನ್ಷಿಯಸ್ನೆಸ್ಸು ಆ ಥರ ಬಾಡಿರ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ತದೆ. ಬಟ್ ಏನು ಕಂಟೆಂಟ್, ಸಬ್ಜೆಕ್ಟ್ ಏನಾಗಿರ್ತಿತ್ತು ಅಂತದ್ರದ್ದು? ವಸ್ತು ಸಾಮಾನ್ಯವಾಗಿ ಆಕ್ರೋಶ ಇರ್ತಿತ್ತು, ಸಾಮಾಜಿಕ ವ್ಯವಸ್ಥೆ ಬಗ್ಗೆ. ಆಮೇಲೆ ಸರಿ ಇರ್ಬೋದು, ಇದು ಸರಿ ಇಲ್ಲ, ಇದೇನೋ ಆಗಬೇಕು, ಆ ಥರದ್ದು. ಮೊಟ್ಟ ಮೊದಲಿಗೆ ಅರ್ಪಣೆ ಅಂತ ಒಂದು ಕವನ ಸಂಕಲನ ಬರೆದೆ ನಾನು ಹೈಸ್ಕೂಲ್ನಲ್ಲಿ, BA ದಿನಗಳಲ್ಲಿ. ಅದು ಪ್ರಿಂಟು ಮಾಡಿದೆ. ಇದನ್ನು ಬಿಡುಗಡೆ ಮಾಡಬೇಕಲ್ಲ, ಆದರೆ ನಮಗೆಲ್ಲ ಬಿಡುಗಡೆ ಅಸಾಧ್ಯ ಅನ್ನುವ ನಿಟ್ಟಿನಲ್ಲಿ ವಾತಾವರಣ, ಸಾಮಾಜಿಕ ವಾತಾವರಣ. ಯಾರಿಗೆ ಬರಿಬೇಕಿದನ್ನು? ಸರಿ, ಇವರೇ ನನ್ನ ಮೊದಲ ಕವಿತೆಗಳನ್ನು ಕೇಳಿದ್ದಾರೆ, ಇವರಿಗೆ ಒಂದು ಪತ್ರ ಬರೆದ್ರಾಯ್ತು. ಸಿದ್ದೇಶ್ವರ ಸ್ವಾಮಿಗಳಿಗೆ ಒಂದು ಪತ್ರ ಬರೆದಿದ್ದು. ನಾನು ಒಂದಿಷ್ಟು ನನ್ನ ಜೊತೆ ಗೆಳೆಯರಿದ್ರು, ನೀವು ಪ್ರವಚನ ಮಾಡ್ತಾ ಇರೋದೆಲ್ಲ ಅರ್ಥಹೀನ, ಅದರಿಂದ ಯಾವ ಈ ಪ್ರಪಂಚ ಏನು ಬದಲಾಗೋದಿಲ್ಲ ಅಂತ ಹೇಳಿ, ಕೊನೆಗೆ ನನ್ನ ಪಾಯಿಂಟಿಗೆ ಏನಂದರೆ, ನಂದು ಹೀಗೊಂದು ಅರ್ಪಣೆ ಸಂಕಲನ ಬಂದಿದೆ, ಅದು ಬಿಡುಗಡೆ ಆಗಬೇಕಾಗಿದೆ, ಆದರೆ ನೀವು ಅತ್ಯಂತ ಶುಷ್ಕ ಸಮಾಜದಲ್ಲಿ ನಿಮ್ಮ ವಿಚಾರಗಳನ್ನು ಇಡ್ತಾ ಇದ್ದೀರಿ, ಉಸುಕಿನಿಂದ ಎಣ್ಣೆ ತೆಗೆಯುವ ಪ್ರಯತ್ನ. ಇದು ಬರೆದಿದ್ದು ನೆನಪಿದೆ ನನಗೆ. ಈ ಥರದ ಒಂದು ಮನಸ್ಥಿತಿ ಅದು. ಸೊ ಕವಿತೆಯಲ್ಲಿ ಹೆಚ್ಚು ಕಡಿಮೆ ಅದೇ. ಒಂದು ಈ ಫಾರ್ಮ್ ಚೇಂಜ್ ಮಾಡುವಾಗ ಒಂದು ವಚನ ಮತ್ತು ಫಾರ್ಮ್ ಎರಡು ಸಮೀಪಿದ್ದವು. ಮತ್ತೆ ಹೆಂಗೆ ಫಾರ್ಮ್ ಚೇಂಜ್ ಮಾಡ್ತಾ ಹೋದ್ರಿ? ಯಾಕೆ ಚೇಂಜ್ ಮಾಡಿದ್ರಿ? ಆಮೇಲೆ ಕವಿತೆಗೆ ನಿಲ್ಲಲ್ಲ. ಕವಿತೆಗೆ ನಿಲ್ಲಿಲ್ಲ.
ಕವಿತೆಗೆ ನಿಲ್ಲಿಲ್ಲ, ಓದು, ಬೇರೆ ಸಾಹಿತ್ಯಿಕ ಬೇರೆ ಮಜಲುಗಳಿಗೆ ನಮ್ಮನ್ನು ಓಪನ್ ಮಾಡ್ತು. ಆ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ಭಾಳ ಅದ್ಭುತವಾದ ಸಾಂಸ್ಕೃತಿಕ ಪರಿಸರ ಇತ್ತು. ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಜಿ ಬಿ ಸಜ್ಜನ್ ಅಂತೇಳಿ ವಂಡರ್ಫುಲ್ ಪ್ರೊಫೆಸರ್ ಆಫ್ ಇಂಗ್ಲೀಷ್. ಅವರು ಅಲ್ಲಿದ್ದುಕೊಂಡು ಗೋಕಾಕ್ರೊಂದಿಗೆ, ಆಮೇಲೆ ಶ್ರೀರಂಗರೊಂದಿಗೆ, ನಾಡಿನ ಭಾಳ ದೊಡ್ಡ ದೊಡ್ಡ ಚಿಂತಕರೊಂದಿಗೆ ಗುಲ್ಬರ್ಗದಿಂದ ಬಂದಿದ್ದರು. ಜಸ್ಟ್ ಗುಲ್ಬರ್ಗ ಶರಣಬಸಪ್ಪ ಇನ್ಸ್ಟಿಟ್ಯೂಟ್ಗೆ ರೆಸಿಗ್ನೇಷನ್ ಕೊಟ್ಟು ಖಾಲಿ ಕೂತಾಗ ಯಾರೋ ಹೋಗಿ ಈಗ ಅವ್ರನ್ನ ಕರ್ಕೊಂಡು ಚಡ್ಚಣಕ್ಕೆ ಬಂದರು. ಚಡ್ಚಣವೇ ಅವರ ಭಾಳ ದೀರ್ಘಾವಧಿಯ ಕಾರ್ಯಕ್ಷೇತ್ರ ಆಯಿತು. ಅಲ್ಲಿದ್ದಾಗ ಅವರು ಟ್ರಾನ್ಸ್ಲೇಷನ್ ಮಾಡ್ತಾಯಿದ್ರು. ಅವರ ಏರ್ಬೋರ್ನ್ ಬ್ಲೋಸಮ್ಸ್ ಬಂದಿದ್ದು ಅಲ್ಲೇ. ಅವರು ಕೂಡ ವಚನ ಸಾಹಿತ್ಯವನ್ನೇ, ಸಿದ್ದಯ್ಯ ಪುರಾಣಿಕರ ಅಕ್ಕ ಪುಸ್ತಕವನ್ನು ಇಂಗ್ಲೀಷಿಗೆ ತಂದರು ಅವರು ಆ ಸಂದರ್ಭದಲ್ಲಿ. ಸೊ ಅವರು ಒಂದಿಷ್ಟು ಬೇರೆ ರೀತಿಯ ಓದಿಗೆ ನನಗೆ ಪ್ರೇರಣೆ ಮಾಡಿದ್ರು. ಲೈಬ್ರರಿ ಅನ್ನೋದು ಶುರುವಾಯಿತು ಅವಾಗ. ಪಿ ಯು ಸಿಗೆ ಬಂದಮೇಲೆ ವಿಶೇಷತಃ ಕಾದಂಬರಿಗಳ ಕಡೆ ಒಲವು ಜಾಸ್ತಿ ಆಯಿತು. ಕಾದಂಬರಿ ಬೇರೆ ಬೇರೆ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಯಿತು. ಹೀಗಾಗಿ ಫಾರ್ಮ್ನಲ್ಲಿ ಕೂಡ ಬದಲಾವಣೆ ಆಯಿತು. ಅಂತ ಬರಹ ಕಡಿಮೆ ಆಯಿತು, ಓದು ಜಾಸ್ತಿ ಆಯಿತು. ಏನೇನು ಓದ್ತಿದ್ರಿ? ನಾನು ತುಂಬ ಓದಿದ ಕಾದಂಬರಿಗಳನ್ನೇ. ಅದು ಯಾರ ಕಾದಂಬರಿಗಳು? ನಾನು ಅವಾಗ ಎಲ್ಲ ತರಾಸವ್ರ ಎಲ್ಲ ಕಾದಂಬರಿಗಳನ್ನು, ಕಂಬನಿಯ ಕುಯಿಲು, ರಕ್ತರಾತ್ರಿ, ತಿರುಗಮಣ, ಅದೇನು ಚಿತ್ರದುರ್ಗದ ಚರಿತ್ರೆ ಕುರಿತಾಗಿ ಎಲ್ಲ, ಹಳದಿ ಚೇಳು ಅಂತ ಸುದರ್ಶನ್ ದೇಸಾಯಿ ಕಾದಂಬರಿಗಳು. ನಮಗೆ ಸ್ಪರ್ಧೆ ಮೇಲೆ ದಿನಕ್ಕೆ ಇಷ್ಟು, ಒಂದು ವಾರಕ್ಕೆ ಇಷ್ಟು, ಈ ಲೆಕ್ಕದಲ್ಲಿ ಕಾದಂಬರಿಗಳನ್ನು ಯಾರ್ಯಾರು ಓದ್ತಿದ್ದೆ? ನೀವು ಒಬ್ಬರೇ ಓದ್ತಿದ್ರಿ? ನಾನು ಓದ್ತಿದ್ದೆ, ನನ್ನ ಕೆಲವು ಗೆಳೆಯರು ಓದ್ತಿದ್ರು. ಒಬ್ಬ ಗೆಳೆಯ ಇದ್ದ, ಅತ್ತಾರ್ ಅಂತೇಳಿ, ಈಗಲ್ಲಿ ಮೋಸ್ಟ್ಲಿ ಬಾಂಬೆದಲ್ಲಿ ಅವನು ಸೆಟ್ಲ್ ಆಗಿರ್ಬೋದು. ಅವನು ಸೈನ್ಸ್ನ ಕಡೆ ಒಲವಿದ್ರು ಕೂಡ ಅವನಿಗೆ ಈ ಥರದ ಕಾದಂಬರಿಗಳನ್ನು. ಆನಂತರ ನಾನು ನಿರಂಜನರ ಕಾದಂಬರಿಗಳನ್ನು ಓದ್ತಕ್ಕಂಥ, ಸಣ್ಣ ಕಥೆಗಳನ್ನು ಓದ್ತಕ್ಕಂಥ ಆ ಲೈಬ್ರರಿಯಲ್ಲಿ ನಾನು ಓದುವ ಪರಿಯನ್ನು ನೋಡಿ ಸಜ್ಜನರು ನನಗೊಂದು ವಿಶೇಷ ಅವಕಾಶ ಮಾಡಿಕೊಟ್ಟಿದ್ರು. ಏನಪ್ಪ ಅಂದರೆ, ಇವನು ಯಾವಾಗ ಬಂದರೂ ಇವನು ಕೇಳಿದ ಪುಸ್ತಕವನ್ನು ಕೊಡಬೇಕು ಅಂತ ಹೇಳಿಬಿಟ್ಟಿದ್ರು. ನನ್ನ ತಂದೆ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ರು. ಏನು ಮಾಡ್ತಾಯಿದ್ರು? ನನ್ನ ತಂದೆ ಪ್ರೊಫೆಸರ್ ಆಫ್ ಹಿಂದಿ ಆಗಿದ್ದರು, ಹಿಂದಿ ಉಪನ್ಯಾಸಕಾರರಾಗಿದ್ದರು. ಸೊ ಹೀಗಾಗಿ ನಾನು ಲೈಬ್ರರಿಯನ್ನು, ಅಮ್ಮ ತಾಯಿ ಮನೆ ಕೆಲಸ. ಅಪ್ಪ ಏನೇನು ಕಲಿಸಿದ್ರು ನಿಮಗೆ? ನನ್ನ ತಂದೆ ನಾನು ಭಾಳ ಚೆನ್ನಾಗಿ ಕಲಿಸಿದ್ದು ಕುಸ್ತಿಯನ್ನು, ಎಕ್ಸರ್ಸೈಸ್ ಮಾಡೋದನ್ನು, ಊಟ ಮಾಡೋದನ್ನು. ಚೆನ್ನಾಗಿ ಊಟ ಮಾಡಬೇಕು. ನಾನು ಮಲಗಿಬಿಟ್ರೆ ಅಕ್ಕಪಕ್ಕ ಎಲ್ಲ ಜನರಿಗೂ ಹೇಳ್ತಾರೆ, ಮಗ ಮಲಗಿದ್ದಾನೆ, ಡಿಸ್ಟರ್ಬ್ ಮಾಡಬೇಡಿ. ಸೊ ಅಷ್ಟು ಅವ್ರು ಮುಖ್ಯವಾಗಿ ಕಲಿಸಿದ್ದೆ ಊಟ ಮಾಡೋದನ್ನು, ನಿದ್ದೆ ಮಾಡೋದನ್ನು, ವ್ಯಾಯಾಮ ಮಾಡೋದನ್ನು. ಅವರು ಪ್ರೊಫೆಸರ್ ಆಫ್ ಹಿಂದಿ ಆಗಿದ್ದರೂ ಕೂಡ ಓದಿನ ಕಡೆ ಗಮನ ಕಡಿಮೆ. ನಾನು ತುಂಬ ಓದ್ತಿದ್ದಲ್ಲ, ಹೀಗಾಗಿ ನನ್ನ ಬಗ್ಗೆ ಭಯನೂ ಕೂಡ ಅವ್ರಿಗೆ. ಸೊ ಹೀಗಾಗಿ ಅವರ ಮಗ ಕೈ ಬಿಡ್ತಾನೆ, ಏನಾಗ್ತಾನೋ ಗೊತ್ತಿಲ್ಲ, ಮಗ ಕೈ ಬಿಡ್ತಾನೋ, ಆದಿ ತಪ್ತಾನೋ, ಇನ್ನೇನಾಗ್ತಾನೋ ಅಂತಕ್ಕಂಥ ಭಯ ಇತ್ತು. ಬಟ್ ಅವ್ವ ನನ್ನ ತಾಯಿ ಒಂದು ಥರದ ಮಹಿಳೆ. ಅವರು ಏನಂದರೆ, ನಾನು ಭಾಳ ಪ್ರೀತಿಯ ಮಗ, ಯಾಕಂದರೆ ತುಂಬ ಕೆಲಸ ಮಾಡ್ತಿದ್ದೆ. ನನ್ನ ಯಾವಾಗಲೂ ಮೊದಲ ಮಗ, ತಾಯಿಗೆ ಭಾಳ ಒಳ್ಳೆಯ ಸಂಗಾತಿಯೂ ಕೂಡ. ಹೀಗಾಗಿ ಎಲ್ಲ ಥರದ ಕೆಲಸಗಳು, ಅಡುಗೆ ಮಾಡೋದು ಹಿಡ್ಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡ್ತಿದ್ದೆ ನಾನು. ಹೀಗಾಗಿ ನನ್ನ ಮದರ್ ಸ್ವಲ್ಪ ಹೆಲ್ತ್ ಅಸ್ತವ್ಯಸ್ತ ಅವರು ಅವಾಗ, ಆ ದಿನಗಳಲ್ಲಿ ಅವ್ರ ಆರೋಗ್ಯ ಪದೇ ಪದೇ ಕೈ ಕೊಡ್ತಾ ಇತ್ತು. ಹೀಗಾಗಿ ಬೇರೆ ಬೇರೆ ಸಾಮಾಜಿಕ ಕೆಲವು ಹೇಳಿಕೊಳ್ಳಲಾರದ ಆರೋಗ್ಯಕ ಸಮಸ್ಯೆಗಳು ಇರ್ತಾ ಇದ್ದವು. ಅದಕ್ಕಾಗಿ ನಾನು ಅವಳಿಗೆ ಯಾವಾಗಲೂ ಕಂಪ್ಯಾನಿಯನ್, ವೆರಿ ಗುಡ್ ಕಂಪ್ಯಾನಿಯನ್. ಸೊ ಹೀಗಾಗಿ ಅವಳ ಅನಾರೋಗ್ಯ ಅದು ಕೂಡ ನನ್ನ. ಈಗ ಆ್ಯಕ್ಚುಲಿ ಮನೆಯಲ್ಲಿ ಹಿಂದಿ ಮೇಷ್ಟ್ರು, ಹಿಂದಿ ಕಲಿಸೋರು, ನೀವು ಓದ್ತಿದ್ದದ್ದು ಕನ್ನಡ ಮತ್ತು ವಚನ, ಬರಿತಾ ಇದ್ದದ್ದು ಕನ್ನಡ ಕಾದಂಬರಿ, ಕನ್ನಡ ವಚನ, ಇಂಗ್ಲೀಷ್ ಹೇಗೆ ಮಾಡಿದ್ರಿ? ಇದು ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್. ನಮ್ಮ ತಂದೆ ಒಂದು ಕಂಡೀಷನ್ ಹಾಕ್ಬಿಟ್ರು. ಪಿ ಯು ಸಿ ಮುಗೀತು, SSLC ಎಲ್ಲರೂ ಎಬ್ಬಿಸಿ ಕ್ಲಾಸ್ ರೂಮಲ್ಲಿ ಕೇಳ್ತಾಯಿದ್ರು, ನೀವೇನು ಓದ್ತೀರಿ, ನೀವೇನಿರ್ತೀರಿ. ಒಬ್ಬರು ನನ್ನ ಮೇಸ್ಟ್ರು, ಮುಂದೇನಾಗ್ತೀರಿ, ಯಾವ ಕಾಲೇಜು. ಸೊ ನನ್ನ ಸರದಿ ಬಂದಾಗ ಜಂಗಮ ಶೆಟ್ಟಿ ಅಂತ ಪ್ರೊಫೆಸರ್ ನೆನಪಿದೆ ನನಗೆ. ಅವರು ಪ್ರೊಫೆಸರ್ ಆಫ್ ಟೀಚರ್ ಆಫ್ ಹಿಸ್ಟ್ರಿ. ನನಗೆ ಪ್ರಶ್ನೆ, ನೀನೇನಾಗ್ತೀಯಪ್ಪ ಅಂತ ಕೇಳಿದ್ರು. ನಾನು ಆರ್ಟ್ಸ್ ಓದ್ತೀನಿ ರೀ ಅಂತ. ಅಂತೂ ನಿರುದ್ಯೋಗಗಳ ಕಾರ್ಖಾನೆಗೆ ಹೋಗ್ತೀಯ ಅನ್ನಲ್ಲ ಅಂದರು. ಇದು ಅವರು ಬಳಸಿದ ವಾಕ್ಯ. ಅವರು ಅದು ಅಂದಿದ್ದು ನನಗೆ ಯಾಕೋ ಅದು ಒಂದು ಪ್ರತಿರೋಧಕ್ಕೆ ಕಾರಣ ಆಯ್ತೇನೋ ಅಂಥೇಳಿ ಅನ್ನಿಸ್ತದೆ. ನಂತರ ನಾನು ಅಲ್ಲಿ ಹೋದೆ. ಆರ್ಟ್ಸ್, ನಮ್ಮ ತಂದೆನೂ ಅದೇ ವಿಚಾರದವ್ರಿದ್ರು. SSLC ಮುಗಿದ ತಕ್ಷಣ ಸೈನ್ಸ್ಗೆ ಹೋಗ್ಬಿಡೋದು ಭಾಳ ದೊಡ್ಡ ಫ್ಯಾಷನ್ ಆ ದಿನಗಳಲ್ಲಿ. ಯಾಕಂದರೆ ಬಿಜಾಪುರಕ್ಕೆ ಬಂದುಬಿಡ್ತಿದ್ವಿ, ಸ್ವಾತಂತ್ರ್ಯ ಸಿಗ್ತಿತ್ತು, ಭಾಳಷ್ಟು ಜನ ಗೆಳೆಯರು ಆ ಥರದ ಆಲೋಚನೆ. ನನ್ನ ತಂದೆನೂ ಒತ್ತಡ ಮಾಡಿದ್ರು, ಒಂದಿಷ್ಟು ಒತ್ತಡ ತಂದರು, ನೀನು ಈ ಸೈನ್ಸನ್ನು ಓದಬೇಕು ಅಂತ, ಇಂಜಿನಿಯರ್ ಏನೋ ಅವ್ರು.
ಆದರೆ ನಾನು ಹೇಳಿದೆ ನನಗೆ ಸಾಹಿತ್ಯಿಕ ನನ್ನನ್ನು ಕರ್ಕೊಂಡು ಬಿಜಾಪುರವರೆಗೂ ಹೋದರು. ಅಡ್ಮಿಷನ್ದಲ್ಲಿ ನಿಂತ್ಕೊಂಡು ಮತ್ತೆ ರಿಟರ್ನ್ ಬಂದುಬಿಟ್ವಿ ನಾವು. ಇಲ್ಲ ನಾನು ಯಾವ ಕಾಲಕ್ಕೂ ನಾನು ಓದೋದಿಲ್ಲ, ನಾನು ಓದಿದ್ರೆ ಆರ್ಟ್ಸನ್ನೇ ಓದ್ತೀನಿ ಅಂತ. ನನ್ನ ಅಜ್ಜ ಹೊತ್ತಿನಲ್ಲಿ ಭಾಳ ದೊಡ್ಡ ಸಹಾಯಕ್ಕೆ ಬಂದರು. ಯಾಕೆ ಅವನ ಮೇಲೆ ಒತ್ತಡ ಮಾಡ್ತೀರಿ, ನೀವೆಲ್ಲ BA MA ಓದ್ಕೊಂಡು ಏನು ಖಾಲಿ ಕೂತೀರಿ, ಪ್ರೊಫೆಸರ್ ಆಗಿದ್ದೀರಲ್ಲ, ಅವನ ದಯದಲ್ಲಿ ಏನಿರ್ತದೆ ಆಗ್ತಾನೆ. ಸೊ ಹೊಳ್ಳಿ ಬಂದ್ವಿ. ಅದೇ ಕಾಲೇಜಿನಲ್ಲಿ ನಾನು PUC ವಿದ್ಯಾರ್ಥಿಯಾಗಿ ನನ್ನ ಕರಿಯರ್ನ ಶುರು ಮಾಡಿದ್ಮೇಲೆ. ಕರೆಕ್ಟ್. ಬಟ್ PUCಗೆ ಆರ್ಟ್ಸ್ ಮಾಡ್ಬೇಕಂತ ಅಂದ್ಕೊಂಡಾಗ ಮಾಸ್ತರ್ ಆಗ್ತೀನಿ ಅಂತೇನು ಅನಿಸಿರ್ಲಿಲ್ಲ ನಿಮಗೆ? ಅದೇನು ಅನಿಸಿರ್ಲಿಲ್ಲ. ಬಟ್ ಅದೇ ಏನಪ್ಪ ಅಂದರೆ ಅವಾಗ ಒಂದು ಕಂಡೀಷನ್ ಆಯಿತು. ಏನಪ್ಪ, ನೀನು ಮೆಡಿಕಲ್ ಸೈನ್ಸ್ ಓದಿದ್ರೆ ಡಾಕ್ಟರ್ ಆಗಬೇಕು, ಆಮೇಲೆ ಸಾಹಿತ್ಯ ಓದರೂ ಡಾಕ್ಟರ್ ಆಗಬೇಕು. ಒಂದು ಕಂಡೀಷನ್ ಮೇಲೆ ಏನು, ನೀನು ಇಂಗ್ಲೀಷ್ನಲ್ಲಿ PhD ಮಾಡಿ ಮಾಡ್ತೀನಿ ಅನ್ನೋದಾದರೆ ನೀನು ಆರ್ಟ್ಸಕ್ಕೆ ಹೋಗ್ಬೋದು ಅಂತ ನರ್ತದೆ. ನಮಗೇನಾಗಿತ್ತು, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ಮತ್ತೆ ಆಯುಷ್ಯ ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಆವಾಗ ಹ್ಞೂ ಅಂದಿವಿ. ಸೊ ಅದು ಬಹುತೇಕ ಅದು ಒಂದು ಕಾರಣ. ಇಂಗ್ಲೀಷಿನ ಕಡೆ ನಾವು ಬರಬೇಕಾದ್ರೆ ಸಜ್ಜನರ ಸಂಪರ್ಕವೂ ಕಾರಣ. ಅಷ್ಟರೊಳಗಾಗಿ ಸೊ ಸಜ್ಜನ್ ವಾಸ್ ರೋಲ್ ಮಾಡೆಲ್. ಎಸ್, ಡೆಫಿನೆಟ್ಲಿ ರೋಲ್ ಮಾಡೆಲ್ ಆ್ಯಸ್ ಅ ಮ್ಯಾನ್, ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್, ಆ್ಯಸ್ ಅ ಪ್ರಿನ್ಸಿಪಾಲ್, ಆ್ಯಸ್ ಅ ರೈಟರ್. ಭಾಷೆಯ ಬಗೆಗೆ ಅಷ್ಟು ಸೂಕ್ಷ್ಮ ತಿಳುವಳಿಕೆ ಇರತಕ್ಕಂಥ ಒಬ್ಬ ಗುರುವನ್ನು, ಪಂಡಿತನನ್ನು ಆನಂತರ ನಾನು ನೋಡಿಲ್ಲ. ಅಷ್ಟು. ಮತ್ತೇನೇನು ಕಲಿಸಿದ್ರು ಅವ್ರು ನಿಮಗೆ? ಅವ್ರು ನನಗೆ ಏನನ್ನೂ ಕಲಿಸ್ತಾ ಇರಲಿಲ್ಲ. ನಾನು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದಿ ಹೋಗ್ತಿರ್ಬೇಕಾದ್ರೆ ಒಂದೇ ಪ್ರಶ್ನೆ ಕೇಳ್ತೀವಿ, ಇವತ್ತು ಏನು ಓದಿದ್ರಿ, ಇಷ್ಟೇ ಅವ್ರು ಕೇಳೋದು. ನನಗೆ ನಾವು ಭಾಳ ಭಯ ಪಡ್ತಿದ್ದೀವಿ ಅವ್ರ ಸಮೀಪ. ಸಜ್ಜನರ ಸಮೀಪ ಹೋಗೋದು ಅಂದರೆ ಭಾಳ ದೊಡ್ಡ ಪ್ರಶ್ನೆ. ಅದು ಯಾರೂ ಸಮೀಪ ಹೋಗ್ತಾನೆ ಇರಲಿಲ್ಲ. ಅವ್ರು ಅಲ್ಲಿ ಆ ಥರ ಭಯ ಪಡಿಸುವಂಥ ವ್ಯಕ್ತಿತ್ವ ಆಗಿತ್ತು. ಹಾಗಲ್ಲ, ಅವ್ರದ್ದು ಮಟ್ಟ, ಅವರ ಮಾನಸಿಕ ಬೌದ್ಧಿಕ ಮಟ್ಟ ತುಂಬ ಎತ್ತರದಿತ್ತು. ಜನಸಾಮಾನ್ಯರಿಗೆ ಎಲ್ಲಿ ಆ ಚರ್ಚೆಗಳದ್ದು ಬಿಡ್ತಾರೋ ಅಂತಕ್ಕಂಥದ್ದು ಒಂದು. ಅವರು ಭಾಳ ಪ್ರೀತಿಯ ಮನುಷ್ಯ. ಹೀಗಾಗಿ ಭಾಳ ಜನ ಅವ್ರನ್ನ ದಕ್ಕಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅವ್ರು ಅನೇಕ ಕಡೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಯಾರ ಜೊತೆ ಹೀಗೊಂದು ಏನೋ ಅವ್ರು ಅಲ್ಲೇ ಕೂತ್ಕೊಂಡು ನಾನಾ ಪಾಲ್ಕಿ ಒಳಗೆ ಈ ಸ್ಪೀಚ್ನಲ್ಲಿ ನಿಮ್ಮ ಇದು ಸರಿ ಇರಲಿಲ್ಲ, ಈ ಬುಕ್ನಲ್ಲಿ ನಿಮ್ಮ ಈ ವಾಕ್ಯ ಸರಿ ಇರಲಿಲ್ಲ, ಈ ಥರದ ಕಳೆದ. ವಿಶ್ವವಿದ್ಯಾಲಯದ ಜೊತೆ ಯಾವಾಗಲೂ ಜಗಳ ಇರೋದು ಅವ್ರದ್ದು. ವಿದ್ಯಾರ್ಥಿಗಳ ಫೀಸ್ ಹೊರೆ ಆಗ್ತದೆ, ನೀವು ಅದ್ರ ಬಗ್ಗೆ ಗಮನ ಕೊಡು. ಗ್ರಾಮೀಣ ವಲಯದಲ್ಲಿ ಏನು ಸಮಸ್ಯೆಗಳಾಗ್ತದೆ ಅದ್ರ ಬಗ್ಗೆ ನಿಮಗೆ ಪ್ರಜ್ಞೆಗಳಿಲ್ಲ. ಹೀಗೆ ನಮ್ಮ ಚೇರ್ಮನ್ರಿಗೂ ಕೂಡ ಸಮಸ್ಯೆ ಆಗಿಬಿಡ್ತೀವಿ ನಮ್ಮ ಸಂಸ್ಥೆಯವ್ರಿಗೆ. ಒಳ್ಳೆ ಪ್ರಿನ್ಸಿಪಾಲ್ ಇರಲಿ ಅಂತ ನಾವು ಕರ್ಕೊಂಬಂದ್ರೆ ಇದೇನು ರೀ ಬರೀ ವಿಶ್ವವಿದ್ಯಾಲಯದ ಜೊತೆ ಜಗಳನೇ ಮಾಡ್ಕೊಳ್ಳೋದಾಯ್ತಲ್ಲ ನಮಗೆ ಅಂಥೇಳಿ ಅವ್ರಿಗೆ. ಸೊ ದಟ್ ವಾಸ್ ದ ನೇಚರ್, ದಟ್ ವಾಸ್ ಕನ್ಸರ್ನ್ ಆಫ್ ಪ್ರೊಫೆಸರ್ G.B. ಸಜ್ಜನ್. ಒಂದು ಭಾಳ ದೊಡ್ಡ ಕಾಳಜಿ ಇತ್ತು ಅವ್ರಿಗೆ. ಸೊ ಅಲ್ಲಿ ನೀವು ಸಜ್ಜನರಿಂದ ಇಂಗ್ಲೀಷ್ನ ನೀವು ಆ್ಯಕ್ಚುಲಿ ಧಾರವಾಡಕ್ಕೆ ಹೋಗ್ಬೇಕಾಗಿತ್ತಲ್ಲ ನೀವು ಇಂಗ್ಲೀಷ್ ಓದಲಿಕ್ಕೆ ಡಿಗ್ರಿ ಮುಗಿದ್ಮೇಲೆ? ನಾನು ಧಾರವಾಡಕ್ಕೆ ಹೋಗಬೇಕಾಗಿತ್ತು. ಆದರೆ ಧಾರವಾಡ ವಿಶ್ವವಿದ್ಯಾಲಯ ದುರ್ದೈವ ಅಂದರೆ ಅದು ಆಗ ಇಡೀ ಬಿಜಾಪುರ್, ಗುಲ್ಬರ್ಗಾ, ಬಾಗಲಕೋಟ್ ಇಷ್ಟೆಲ್ಲ ಜಿಲ್ಲೆಗಳನ್ನು ಒಳಗೊಂಡು ಒಂದೇ ಒಂದು ವಿಶ್ವವಿದ್ಯಾಲಯ. ಎಷ್ಟೊಂದು ಕಾಲೇಜುಗಳು. ಗುಲ್ಬರ್ಗಾದ PG ಸೆಂಟ್ರ್ ಇತ್ತಲ್ಲ ಅವಾಗಿನ್ನೂ ಇರಲಿಲ್ಲ, ಅಥವಾ ಅದ್ರ ಕಡೆ ನಮಗೆ ಜಾಸ್ತಿ ಒಲವಿರಲಿಲ್ಲ. ನಾವೆಲ್ಲರೂ ಈ ಕಡೆ ಧಾರವಾಡ ಕಡೆನೇ ಬರೋದು, ಗುಲ್ಬರ್ಗ ಕಡೆ ಹೋಗೋದು ಕಡಿಮೆ. ಸೊ ಹೀಗಾಗಿ ನಾವು ಧಾರವಾಡ ಕಡೆ ಬರಬೇಕು ಅಂತೇಳಿ ಧಾರವಾಡಕ್ಕೆ ಪ್ರಯತ್ನವೂ ಮಾಡಿದೆ. ಬಟ್ ನನಗೆ ಸೀಟ್ ಸಿಗಲಿಲ್ಲ. ಕೇವಲ 30ರಿಂದ 32 ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಿಸ್ಟಮ್ ಅದು ಅವಾಗ. ಈ ನೆಗೆಟಿವ್ ಮಾರ್ಕಿಂಗ್ ಏನು ನಮ್ಗೆ ಗೊತ್ತಾನೆ ಇಲ್ಲ. ಎಂಟ್ರೆನ್ಸ್ ಅಂದರೆ ಫಸ್ಟ್ ಎಂಟ್ರೆನ್ಸ್ ಇನ್ ಅವರ್ ಲೈಫ್ ಅದು. ಸೊ ನಾವು ಆ ಕಾರಣಕ್ಕಾಗಿ ನಾವು ಕಳ್ಕೊಂಡೆ. ಆಮೇಲೆ ಶಿವಮೊಗ್ಗದಲ್ಲಿ ಸಿಗ್ತದೆ ಅಂತ ಅಂದ್ಕೊಂಡು ಅಲ್ಲಿನೂ ಸಿಗಲಿಲ್ಲ. ಬಟ್ ಡಿಗ್ರಿನಲ್ಲಿ ಇಂಗ್ಲೀಷ್ ಇತ್ತು ನಿಮಗೆ? ಇಂಗ್ಲೀಷ್ ಜೊತೆಗೆ ಏನಿತ್ತು? ಕಾರಣ ನಾನು ಮೇಜರ್ ಸಿಸ್ಟಮ್ ಅವಾಗ, ಮೇಜರ್ ಮೈನರ್ ಸಿಸ್ಟಮು. ಹೀಗಾಗಿ ನಾನು ಮೇಜರ್ ಈಕ್ವಲ್ಸ್ ಅಲ್ಲ ಅವಾಗ? ಇಲ್ಲ, ಮೇಜರ್ ಇಂಗ್ಲೀಷ್ ತೊಗೊಂಡೆ, ಮೈನರ್ ಕನ್ನಡ ತೊಗೊಂಡೆ, ಬೇಸಿಕ್ನಲ್ಲಿ ಹಿಂದಿ ತೊಗೊಂಡೆ. ಓಕೆ. ಇಂಗ್ಲೀಷ್ ಮತ್ತು ಹಿಂದಿ. ನಂದೇನು ತ್ರಿಭಾಷಾ ಸೂತ್ರ, 3 ಭಾಷೆಯನ್ನು ಕಾಯ್ದುಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಅದನ್ನು ಭಾಳ ದೊಡ್ಡ ಹೆಲ್ಪ್ ಆಯಿತು, ಅದನ್ನು ಕಾಯ್ದುಕೊಂಡು ಹೋಗಿರೋದು. ಸೊ ಹೀಗಾಗಿ ಆ ಸಿಸ್ಟಮ್. ಸೊ ಕೊನೆಗೆ ಇದು ಮುಗಿಸಿ ಧಾರವಾಡ ಬದಲಿ ಎಲ್ಲಿ ಹೋಗ್ಬೇಕಾಯ್ತು ನೀವು? ನಾವು ಶಿವಮೊಗ್ಗಕ್ಕೂ ಆಗಲಿಲ್ಲ. ದೆನ್ ನಾನು ಬಿಟ್ಟು ಬಂದು ಮನೇಲಿ ಕೂತ್ಬಿಟ್ಟಿದ್ದೇನೆ. ಏನು ಬೇಡಪ್ಪ, MS ಸಿಗೋದಿಲ್ಲ ನಮಗೆ ಅಂತೇಳಿ. ಕೊನೆಗೆ ಸಜ್ಜನರೇ ಬಂದು ಹೀಗೆ ಕೂತ್ಕೊಂಡ್ರೆ ಹಾಗೆ ಬೇರೆ ಕಡೆನೂ ಅವಕಾಶ ಇರ್ತದೆ. ಯಾಕಂದರೆ ಅವರು ಆಲ್ರೆಡಿ ನಮ್ಮ ಗುಲ್ಬರ್ಗಕ್ಕೆ ಬರೋಕ್ಕಿಂತ ಮೊದಲು ಅವರು ಕೊಲ್ಹಾಪುರದ ರಾಜಾರಾಮ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಆಗಿದ್ದರು. ಅವರು ಶಾಂತಿನಾಥ್ ದೇಸಾಯಿ ಇಬ್ಬರು ಜೊತೆ ಕೆಲಸ ಮಾಡಿದ್ದು. ದೇಸಾಯಿಯವರ ಮಿಸ್ಸಸ್ಸು ಸಜ್ಜನರ ಸ್ಟೂಡೆಂಟ್.
ಸೊ ಅವ್ರು ಏನು ಮಾಡಿದ್ರು, ನನ್ನನ್ನು ಮಹಾರಾಷ್ಟ್ರಕ್ಕೆ ಕರ್ಕೊಂಡೋದ್ರು. ಸೊ ಐ ಟುಕ್ ಮೈ ಅಡ್ಮಿಷನ್ ಇನ್ DAV, ದಯಾನಂದ ಸರಸ್ವತಿ ಕಾಲೇಜ್, ಶೋಲಾಪುರ್. ಫಸ್ಟ್ ಬೇಂದ್ರೆ ಅವರು ಮೇಸ್ಟರ್ ಆಗಿದ್ದಾರೆ. ಅದೇ ಬೇಂದ್ರೆ ಅವರು ಕನ್ನಡ ಮೇಸ್ಟರ್ ಆಗಿದ್ದರು. ಆ ಬೇಂದ್ರೆ ಅವರು ಕನ್ನಡ ಮೇಸ್ಟರ್ ಆಗಿದ್ದಾಗ ಎಲ್ಲಿ ಯಾರು ಅವರಿಗೆ ಊಟ ಮಾಡಿಕೊಡ್ತಿದ್ರು, ಬಟ್ಟೆ ಕೊಡ್ತಿದ್ರು, ಆ ಮನುಷ್ಯ ನಮಗೆ ಊಟ ಹಾಕ್ತಿದ್ದ. ಇದು ಶೋಲಾಪುರದಲ್ಲಿ ನಮಗೆ ಮತ್ತೆ ಒಂದು ಬೇರೆ ಥರದ. ಮೊದಲನೇ ವರ್ಷ ಶೋಲಾಪುರದಲ್ಲಿ ಮಾಡಿದೆ, ಎರಡನೇ ವರ್ಷನ ಕೊಲ್ಲಾಪುರದಲ್ಲಿ ಮಾಡಿದೆ. ಶೋಲಾಪುರದಲ್ಲಿ ಮೊದಲನೇ ವರ್ಷ MA ಮಾಡುವಾಗ ಪ್ರಿನ್ಸಿಪಲ್ ಧಾರಾ ಅಂತಾರೆ, ಹಿ ವಾಸ್ ಅ ಮ್ಯಾನ್ ಫ್ರಮ್ ಕರಾಚಿ, ಪಾಕಿಸ್ತಾನದ ಕರಾಚಿ. ದೇಶ ವಿಭಜನೆ ಆದಮೇಲೆ ಅವರಲ್ಲೇ ಶೋಲಾಪುರದಲ್ಲಿ ಉಳ್ಕೊಂಡಿದ್ರು. ಸೊ ಹೀ ಸಜೆಸ್ಟೆಡ್ ಮೀ ಟು ಜಹಾಗೀರ್ದಾರ್ ಅಂತೇಳಿ ಅವಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು. ಸೊ ಎರಡನೇ ವರ್ಷ ನಾನು ಕೊಲ್ಲಾಪುರಕ್ಕೆ ಹೋದೆ. ಸರಿ, PhD ಮಾಡಲಿಕ್ಕೆ ಮತ್ತೆ ಧಾರವಾಡಕ್ಕೆ ಬಂದ್ರಿ ನೀವು? ಎಸ್, ಅದೊಂದು ಸಿಟ್ಟು ಉಳ್ಕೊಂಡಿತ್ತಲ್ಲ ನನಗೆ, ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MA ಸಿಗಲಿಲ್ಲ ಅಂತ. ಸೊ ಯಾವುದೋ ರೂಪದಲ್ಲಿ ಅಲ್ಲಿ ಕೆಲವು ಬೇರೆ ಥರದ ಸಮಸ್ಯೆಗಳು ಆದವು ಶೋಲಾಪುರದಲ್ಲಿ. ಸೊ ಅದು ನನ್ನನ್ನು ಯಾವುದೇ ಸ್ಥಿತಿಯಲ್ಲಿ ನಾನು ಇಲ್ಲಿ PhD ಮಾಡಲೇಬೇಕು ಅಂತೇಳಿ. ಈ ಮಧ್ಯದಲ್ಲಿ ಒಂದು ವರ್ಷ ಲಿಂಗರಾಜ್ ಕಾಲೇಜ್, KLE ಲಿಂಗರಾಜ್ ಕಾಲೇಜ್ನಲ್ಲಿ ಅರೆಕಾಲಿಕ ಉಪನ್ಯಾಸಕನಾಗಿ, ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. ಅಲ್ಲಿದ್ದಾಗಲೇ ಪ್ರಯತ್ನ ಮಾಡ್ತಾಯಿದ್ದೆ ನಾನು ಇಲ್ಲಿ ಒಂದು ಸೀಟನ್ನು ತಗೋಬೇಕು ಅಂತೇಳಿ. ಸೊ ಫೈನಲಿ ಐ ಗಾಟ್ ಅಡ್ಮಿಷನ್. ಡಾಕ್ಟರ್ ಸಿ ಆರ್ ಅಂತೇಳಿ ಮಟ್ರು ನನ್ನ. ಏನು ಸಬ್ಜೆಕ್ಟ್? ನಾನು ಇಂಡಿಯನ್ ರೈಟಿಂಗ್ಸ್ ಇನ್ ಇಂಗ್ಲೀಷ್. ಯಾಕಂದರೆ ನಂದು ಪ್ರತಿ ಸಾರಿಯೂ ಒಂದು ಏನು, ಇದೀಗ ನಾವು ಆರಂಭದಲ್ಲೇ ಚರ್ಚೆ ಮಾಡುತ್ತೆ, ವಚನದ ಕಾವ್ಯದ ಬೇರೆ ಬೇರೆ ಫಾರ್ಮ್, ಬೇರೆ ಬೇರೆ ಭಾಷೆ. ಇಲ್ಲಿನೂ ಕೂಡ ನನಗೊಂದು ಹಠ ಏನಂದರೆ, ಅಮೇರಿಕನ್ ಲಿಟ್ರೇಚರ್ನ ನಾನು MAದಲ್ಲಿ ಓದಿದ್ದೆ, ಬ್ರಿಟಿಷ್ ಲಿಟ್ರೇಚರ್ ಓದಿದ್ದೆ, ಕಾಮನ್ವೆಲ್ತ್ ಲಿಟ್ರೇಚರ್ ಸ್ವಲ್ಪ ಭಾರತೀಯ ಇಂಡಿಯನ್ ರೈಟಿಂಗ್ಸ್ ಇನ್ ಇಂಗ್ಲೀಷನ್ನು ಓದುವ ಅವಕಾಶ ಸಿಕ್ಕಿರಲಿಲ್ಲ. ಸೊ ಅದಕ್ಕಾಗಿ PhD ಮಾಡಿದ್ರೆ ಇಂಡಿಯನ್ ರೈಟಿಂಗ್ಸ್ ಇನ್ ಇಂಗ್ಲೀಷ್ ಮೇಲೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಡಾಕ್ಟರ್ CRY ಒಪ್ಪಿಕೊಂಡ್ರು. ಸೊ ಮೊದಲಿಗೆ ನಾನು MPhil ಮಾಡಬೇಕಂತೇಳಿ ಬಂದವನು, ಆದರೆ ಪುಣ್ಯಕ್ಕೆ ನಮಗೆ PhDನೇ ಸಿಕ್ತು. ಓಕೆ. ಅವರು ಅರವಿಂದ್ ತಲಿಮಠರು ತುಂಬ ಶಿಷ್ಯವತ್ಸಲರು, ಭಾಳ ಪ್ರೀತಿ ಮತ್ತು ಕಾಳಜಿಯಿಂದ ಶಿಷ್ಯರನ್ನು ಬೆಳೆಸುವಂಥ ಜನ. ಅವರಿಂದ ಏನೇನು ಕಲೀಲಿಕ್ಕೆ ಸಾಧ್ಯ ಆಯಿತು ನಿಮಗೆ? ಅವರಿಂದ ತುಂಬ ಕಲೀಲಿಕ್ಕೆ ಸಾಧ್ಯ ಆಯಿತು. ಈಗಲೂ ಕೂಡ ಕಲಿತಾ ಇದ್ದೇನೆ. ಈಗಲೂ ನನಗೆ ಬಹಳ ಕಾಡುವ ಧಾರವಾಡದ ಇಬ್ಬರು ಹಿರಿಯರಲ್ಲಿ ಒಬ್ಬರು GS ಅಮೂರು, ಮತ್ತೊಬ್ಬರು ಡಾಕ್ಟರ್ CR ಅರವಿಂದ್ ತಲಿಮಠ್. ಅವರು ಅಮೂರು, ನಾನು ನವೋದಯ ನಗರದಲ್ಲಿದ್ದೆ, ಧಾರವಾಡ ನವೋದಯ ನಗರದಲ್ಲಿ. ಮೇಲ್ಗಡೆ ಒಂದು ಕೋಣೆ HOD ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಕೊಪ್ಪ ಅಂಥೇಳಿದ್ರು. ಅವರ ಮನೆ ಬಿದರ್ಕೊಪ್ಪ ಅಂತೇಳಿ ಪ್ರೊಫೆಸರ್, ಅವರು ಯೂನಿವರ್ಸಿಟಿ ಪ್ರೊಫೆಸರೇ. ಅವ್ರ ಮನೆಯಲ್ಲಿ ಬಾಡಿಗೆ. ನಾನು ಅಲ್ಲಿ ಕೂತ್ಕೊಂಡು ಓದ್ತಿರ್ಬೇಕಾದ್ರೆ ಎದುರುಗಡೆ ಕಾಣೋರೇ ಅಮೂರವ್ರ ಮನೆ. ಅಮೂರು ಬೆಳಗ್ಗೆ ಎದ್ದು ಒಂದು ಟೀ ಕುಡಿದು ಕೂತ್ಕೊಂಡ್ಬಿಟ್ರೆ ಸುಮಾರು 11 ಗಂಟೆವರೆಗೆ ಹೇಳ್ತಾ ಇರಲಿಲ್ಲ, 11-12. ಆ ನಂತರ ಎದ್ದು ಸ್ನಾನ ಮಾಡಿ ಒಂದಿಷ್ಟು ಪೇಪರ್ ಓದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ 3 ಗಂಟೆ ಕೂತ್ಕೊಂಡ್ರೆ, 2-3 ಗಂಟೆ ಕೂತ್ಕೊಂಡ್ರೆ ಸಾಯಂಕಾಲ 6-7 ಗಂಟೆಗೆ ಒಂದು ಸ್ವಲ್ಪ ವಾಕಿಗೆ ಹೊರಗಡೆ ಬರ್ತಿದ್ರು. ಈ ಕಡೆಯಿಂದ GS ಅಮೂರು, ಆ ಕಡೆಯಿಂದ ನಾರಾಯಣಾಚಾರ್ಯರು. ಅದ್ಭುತವಾದ ವಾತಾವರಣ ಅದು. ಸೊ ಓದಿನಲ್ಲಿ ಬರಹದಲ್ಲಿ ನಾನು ಅವರಂತೆ ಕೂತ್ಕೋಬೇಕು ಅಂತ ಕಲ್ತಿದ್ದು ಅಮೂರೊಂದಿಗೆ. ಸೊ CR ಅರವಿಂದ್ ತಲಿಮಠರು ಬಹಳ ಸ್ಟ್ರಿಕ್ಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್, ಮೆಟಿಕ್ಯುಲಸ್ ಆಗಿದ್ದರು. ಆಮೇಲೆ ಈಗಲೂ ಕೂಡ ನಾನು ಗಮನಿಸಿದಂತೆ ಕನ್ನಡದ ಅಥವಾ ಕರ್ನಾಟಕ ವಿಶ್ವವಿದ್ಯಾಲಯದ ಯಾವ ಪ್ರೊಫೆಸರು ನಿವೃತ್ತಿಯ ನಂತರ ಮಾಡಲಾರದಷ್ಟು, ಒಂದು ಪ್ರಸಾರಾಂಗ ಮಾಡುವಷ್ಟು ಕೆಲಸವನ್ನು ಅವರು ನವ್ಯೋತ್ತರ ಈ ವಾದಗಳು, ಪಾಶ್ಚಾತ್ಯ ವಾದಗಳೆಲ್ಲ ಅವುಗಳನ್ನ ಕುರಿತು ಮಾಡಿದ್ರು. ಅವರು ವಚನಗಳ ಟ್ರಾನ್ಸ್ಲೇಷನ್ಸ್, more than 4,000 ವಚನಸ್ he has translated into English, ಎಸ್ಪೆಷಲಿ ಅಲ್ಲಮ ಪ್ರಭುವಿನ ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ರು. ಎಮಿರಿಟಸ್ ಅವರೊಬ್ಬರೇ ಆ ಸಂದರ್ಭದಲ್ಲಿ MK ನಾಯಕರ ಕೈಯಲ್ಲಿ. ಸೊ ನಿರಂತರವಾಗಿ ನನಗಿಂತ ಕಿರಿಯರಿಲ್ಲ ಅಂತ ಇತ್ತೀಚೆಗೆ ಅವರ ಆತ್ಮಕಥೆ ಬಂತು. ಸೊ ನನ್ನ ಗುರುಗಳಿಂದ ನಾನು ಅವರ ಸರಳತೆ, ಅವರ ಸೌಜನ್ಯ, ನನ್ನಿಂದ ಒಂದು ಕಪ್ಪು ಟೀ ಕೂಡ ಕುಡಿಯದೆ, ನಿರೀಕ್ಷಿಸದೆ ನಮ್ಮನ್ನು ಬೆಳೆಸಿದ ಒಬ್ಬ ಗುರು ಅಂದರೆ ಹೇಗಿರಬೇಕು, ರೋಲ್ ಮಾಡೆಲ್. MA ಮುಗಿದ ಮೇಲೆ, PhD ಮುಗಿದ ಮೇಲೆ ಅಂದರೆ ಓದುವುದು ಅಂತ ಮುಗೀತಲ್ವ? ಮಧ್ಯೆ ಒಂದು ವರ್ಷ ಬೆಳಗಾವಿನಲ್ಲಿ
ಪಾಠ ಮಾಡುವ ಕೆಲಸ ಕೂಡ ಮಾಡಿದ್ರಿ. ಆಮೇಲೆ ಏನು ಮಾಡಿದ್ರಿ? ಬರೀಲಿಕ್ಕೆ ಶುರು ಮಾಡಿದ್ರಿ. ಏನು ಮಾಡ್ತಾ ಇದ್ರಿ? ಬರಹ ಇತ್ತು. PhD ದಿನಗಳಲ್ಲಿ ಕನ್ನಡ ಬರೆಯಲೇಬಾರದು ಅಂತ ನಮ್ಮ ಗುರುಗಳ ಕಟ್ಟಪ್ಪಣೆ ಇತ್ತು. PhD ಮುಗಿಯುವವರೆಗೆ ಏನು ಕನ್ನಡದಲ್ಲಿ ಬರಿಬಾರ್ದು. ಏನು ಬರೆದ್ರು ಇಂಗ್ಲೀಷಲ್ಲಿ ಬರೀಬೇಕು, ಏನು ಬರೆದ್ರು ಇಂಗ್ಲೀಷ್ನಲ್ಲಿ ಬರಿಬೇಕು. ಏನೂ ಬರೆಯದೇ ಇರೋದಂತೂ ಇನ್ನೂ ಉತ್ತಮ. ಎಷ್ಟು ಸಾಧ್ಯದೆಯೋ ಈ ಕ್ಷೇತ್ರವನ್ನು ಕುರಿತು ಓದಬೇಕು. ಯಾಕಂದರೆ ಭಾಳ ದೊಡ್ಡ ಫಾಸ್ಟ್ ಏರಿಯಾ ಇತ್ತು. ಸೊ ಹೀಗಾಗಿ ಇಂಡಿಯನ್ ಇಂಗ್ಲೀಷ್ ರೈಟಿಂಗ್ನಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಇಂಡಿಯನ್ ರೈಟಿಂಗ್ಸ್ ಇನ್ ಇಂಗ್ಲೀಷ್ ಒಳಗೆ ನಾನು ಮೊದಲು ಆಯ್ಕೆ ಮಾಡಿಕೊಂಡಿದ್ದು ರಾಹಿ ಮೋಸಮ್ ರಾಜರನ್ನು. ಅವರು ಮಹಾಭಾರತಕ್ಕೆ ಸ್ಕ್ರಿಪ್ಟ್ ಬರೆದ್ರು ಅನ್ನೋದು ನನಗೆ ಒಬ್ಬ ಮುಸ್ಲಿಮ್ನಾಗಿ ಎಷ್ಟು ಭಾಷಿಕ ಶುದ್ಧಿಯ ಮತ್ತು ಪಾಂಡಿತ್ಯಪೂರ್ಣವಾಗಿರ್ತಕ್ಕಂಥ ಸ್ಕ್ರಿಪ್ಟನ್ನು ಹೇಗೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ PhD ಮಾಡಬೇಕು ಅಂತಿತ್ತು ನನಗೆ. ಬಟ್ ಅವರು ಅಷ್ಟು ನಾನು ನಿರೀಕ್ಷೆ ಮಾಡಿದಷ್ಟು ಸಾಹಿತ್ಯ ದೊರೀಲಿಲ್ಲ ನನಗೆ. ಸೊ ಕೊನೆಗೆ ಖ್ವಾಜಾ ಅಹಮದ್ ಅಬ್ಬಾಸರ ಬಗ್ಗೆ ಮಾಡಬೇಕು ಅಂತಕ್ಕಂಥದ್ದು. ಸೊ ಹೀಗಾಗಿ ನನ್ನ ಸ್ಪೆಸಿಫಿಕ್ ಏರಿಯಾ ಸಣ್ಣ ಕಥೆ, ನಾವೆಲ್ಸ್, ಶಾರ್ಟ್ ಸ್ಟೋರೀಸ್ ಆಫ್ ಖ್ವಾಜಾ ಅಹಮದ್ ಅಬ್ಬಾಸ್, K. ಅಬ್ಬಾಸರ ಆ ಆಸ್ಪೆಕ್ಟ್. ಆಗ ಇಡೀ ಇಂಡಿಯಾದಲ್ಲಿ ನಾನು ಎರಡನೇದವನಾಗಿದ್ದೆ. ಒಬ್ಬರು ಅಬ್ಬಾಸ್ ಅದೇ ತನಕ ಗತಿಸಿದ್ರು. ಅಹಮದ್ ಹಸೀಬ್ ಅವ್ರ ಬಗ್ಗೆ ಒಂದು PhDಯನ್ನು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಮಾಡಿದರು. ಅದರ ನಂತರ ಯಾವುದೇ PhDಗಳು ಆಗಿರಲಿಲ್ಲ. ದೇಸಾಯಿ ಅಂತೇಳಿ ಒಬ್ಬರು ಧಾರವಾಡದ ಪಾವಟೆ ನಗರದಲ್ಲಿದ್ದಾರೆ. ಅವರು ಶಾರ್ಟ್ ಸ್ಟೋರೀಸ್ ಅಷ್ಟನ್ನೇ ತೊಗೊಂಡು ಒಂದು MPhil ಮಾಡಿದರು. ಸೊ ನಾನು ಅಬ್ಬಾಸ್ ಬಗ್ಗೆ ನಾನು PhD ಮಾಡಿದ ಎರಡನೆಯ ವ್ಯಕ್ತಿ. ಬಟ್ ಈ ಸಿನಿಮಾದ ಬಗ್ಗೆ ಹುಡುಕಾಟ ಮಾಡಲಿಕ್ಕೆ ಶುರು ಮಾಡಿದ್ದು? ಸಿನಿಮಾ ನಮ್ಮ ಬಾಲ್ಯದಿಂದಲೂ ಭಾಳ ದೊಡ್ಡ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಚಡಚಣದಿಂದ ಧಾರವಾಡದವರಿಗೆ ಅಖಂಡದು. ನಮ್ಮ ಕಲಿಕೆಗೂ ಭಾಳಷ್ಟನ್ನು ಆ್ಯಡ್ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಸಿನಿಮಾ. ಭಾಷೆ, ಅದರ ಉಚ್ಚಾರ, ಅದರ ಆಂಗಿಕತೆ, ಅದರ ಗಂಧ, ರಸ, ಇದೆಲ್ಲದರ ದೀಕ್ಷೆ ಸಿಕ್ಕಿರೋದು ನಮಗೆ ಅದರಿಂದನೇ ಅಂತೇಳಿ. ಸಿನಿಮಾ ಒಂದು ಲೆವೆಲ್ದಲ್ಲಿ ಅಷ್ಟು ಚೆನ್ನಾಗಿ ಇತ್ತು. ಸೊ K. ಅಬ್ಬಾಸರು ನಾನು ಮುಟ್ಟಬೇಕಾದ್ರೆ ಇದ್ದಂಥ ಉದ್ದೇಶನೇ ಅದು. ಯಾವ ವ್ಯಕ್ತಿಯನ್ನು ತಗೊಂಡ್ರೆ ನನಗೆ ಹೆಚ್ಚಿನ ಲಾಭಗಳಾಗ್ತವೆ. ಲಾಭ ಇನ್ ದ ಸೆನ್ಸ್ ಬೇರೆ ಬೇರೆ ಆಸ್ಪೆಕ್ಟ್ ಆಫ್ ಕ್ರಿಯೇಟಿವಿಟಿ ಅಂತೇನದವೆ. ನನಗೆ ಗೊತ್ತು, ಅಬ್ಬಾಸರನ್ನ ಮುಟ್ಟಿದ್ರೆ ನಾನು ಪತ್ರಿಕೋದ್ಯಮ ಒಂದಿಷ್ಟು ಮುಟ್ತೇನೆ, ಒಂದಿಷ್ಟು ಸಿನಿಮಾ ಆಗ್ತದೆ, ಒಂದಿಷ್ಟು ಪಾಲಿಟಿಕ್ಸ್ ಆಗ್ತದೆ, ಒಂದಿಷ್ಟು ಸೋಷಿಯೋ ಎಕನಾಮಿಕಲ್, ಆ ಎಲ್ಲ ಥರದ ಲಿಟ್ರೇಚರ್ನ ಅವರು ಬರೆದಿದ್ದರು. ಸೊ ಹೀಗಾಗಿ ಅಬ್ಬಾಸರನ್ನ ನಾನು ತಗೊಂಡೆ. ಅದರ ಪರಿಣಾಮನೇ ಮೋಸ್ಟ್ಲಿ ಮುಂದೆ ಒಂದಿಷ್ಟು ಸಿನಿಮಾದ ಬಗ್ಗೆ ಒಲವು, ಸೈದ್ಧಾಂತಿಕವಾಗಿ ಬರೀತಕ್ಕಂಥದ್ದಕ್ಕೂ ಸಾಧ್ಯ ಆಯಿತು ಅಂತ ಅನ್ಬೋದು. ಸೊ ಈಗ ಅಬ್ಬಾಸ್ ಬಗ್ಗೆ ಮಾತಾಡೋದಾದರೆ, ಒಬ್ಬ ವಿಜುವಲ್ ಮೀಡಿಯಾದಲ್ಲಿ ನಿರ್ದೇಶಕನಾಗಿ ಸಿನಿಮಾಗಳನ್ನು ಕಟ್ಟಿದ ಅಬ್ಬಾಸ್ ಒಬ್ಬರಿದ್ದಾರೆ, ಕಥೆ ಕಾದಂಬರಿಗಳಲ್ಲಿ ಬರೆದ ಅಬ್ಬಾಸ್ ಒಬ್ಬರಿದ್ದಾರೆ. ಅವರಿಬ್ಬರನ್ನ ಬೇರೆ ಬೇರೆನೋ ಒಬ್ಬರೇನೋ ಹೆಂಗೆ ನೋಡೋದು ಅವ್ರನ್ನ? ಅದು ಭಾಳ ಸ್ಪಷ್ಟವಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಐ ಆಮ್ ನಾಟ್ ಎನ್ ಐಲ್ಯಾಂಡ್ ಅಂತಕ್ಕಂಥವ್ರ ಆತ್ಮಕಥೆ. ಈ ವಿಭಜನೆ ನನ್ನನ್ನು ಒಂದಿಷ್ಟು ತಪ್ಪಾಗಿ ಗ್ರಹಿಸಲಿಕ್ಕೆ ಕಾರಣ ಆಯಿತು ಅಂತಲೂ ಹೇಳ್ತಾರೆ ಅವರು. ಸೊ ನಾನು ಒಬ್ಬ ವೈಯಕ್ತಿಕವಾಗಿ ಲೇಖಕನಾಗಿ ಹೇಳೋದಾದರೆ, ಮಾಧ್ಯಮಗಳು ಚೇಂಜ್ ಆಗ್ತವೆ, ಆದರೆ ಮಾಧ್ಯಮ ಚೇಂಜ್ ಆದ ಮಾತ್ರಕ್ಕೆ ಇಂಟೆನ್ಸಿಟಿ ಆಫ್ ಐಡಿಯಾ, ಥಾಟ್ ಮತ್ತು ಕನ್ಸರ್ನ್ ಆಫ್ ಎ ರೈಟರ್ ಚೇಂಜ್ ಆಗ್ತದೆ ನನಗೆ ಅನ್ಸ್ಕೊಳ್ಳೋದಲ್ಲ. ಅವನು ಯಾವ ಫಾರ್ಮ್ಗೆ ಹೋಗಲಿ, ಸಾಹಿತ್ಯದಲ್ಲಿ ಯಾವ ಫಾರ್ಮ್ದಲ್ಲಿ ಆಗಲಿ, ಅದರ ಅಭಿವ್ಯಕ್ತಿ ಯಾವ ಫಾರ್ಮ್ಗೆ ಹೋದರೂ ಅಷ್ಟೇ, ಆ ಗಂಭೀರತೆ ಹಾಗೆ ಮೇಂಟೈನ್ ಆಗಿರ್ತದೆ. ಆದರೆ ಅಬ್ಬಾಸ್ ಬರೀತಾರೆ ಇದನ್ನು, ಬಿಕಾಸ್ ಐ ವಾಸ್ ಜರ್ನಲಿಸ್ಟ್ ಐ ವಾಸ್ ನೆಗ್ಲೆಕ್ಟೆಡ್ ಬೈ ದ ಸೀರಿಯಸ್ ಇಂಟಲೆಕ್ಚುವಲ್ಸ್, ಬಿಕಾಸ್ ಐ ವಾಸ್ a novelist and short story writer, I was not taken seriously by media people. Because I was involved in journalistic writings, like columns, nobody took me seriously. ಈ ಥರದೊಂದು ಅವ್ರು ಹೇಳ್ತಾರೆ. ಹೀಗಾಗಿ ಅದಕ್ಕೆ ಅವರು ಬಹಳ ಉದ್ದೇಶಪೂರ್ವಕವಾಗಿ ತಮ್ಮ ಆತ್ಮಕಥೆಯ ಟೈಟಲನ್ನು ಐ ಆಮ್ ನಾಟ್ ಆ್ಯನ್ ಐಲ್ಯಾಂಡ್ ಅಂತೇಳಿ ಇಟ್ಸ್. ಬಟ್ ಹಿ ಈಸ್ ಕನೆಕ್ಟೆಡ್ ವಿತ್ ಎವ್ರಿವನ್, ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್. ಆ ಥರದೊಂದು ಅವಶ್ಯಕತೆನೇ ಇತ್ತು, ನಿರೀಕ್ಷೆ ಇತ್ತು. ನೋಡಿ, ಇಂದಿರಾಜ್ ಆನಂದ್, ಕಿಶನ್ ಚಂದರ್, K. ಅಬ್ಬಾಸ್, ಮುಲ್ಕ್ರಾಜ್ ಆನಂದ್, ಖುಷ್ವಂತ್ ಸಿಂಗ್, ದೇವಾನಂದ್, ಇದು ಒಂದು ಗ್ರೂಪ್ ಇದು. ಸೊ ಎಲ್ಲರೂ ಬಾಂಬೆಗೋ ಡೆಲ್ಲಿಗೋ ಹೋಗಿದ್ದು ವೃತ್ತಿಗಳನ್ನು ಹುಡುಕೊಂಡು ಯಾವ ಸಿಕ್ಕರೂ ಮಾಡೋದು ಅನ್ನುವ ನೆಲೆಯಲ್ಲೇ ಇದ್ದವರು ಎಲ್ಲರೂ ಎಲ್ಲದಕ್ಕೂ ಸಮರ್ಥರಾಗಿದ್ದರು. ಫಾರ್ ಎಕ್ಸಾಂಪಲ್ ಬಲರಾಜ್ ಸಹಾನಿ
ಹೆಚ್ಚು ಕಡಿಮೆ ಅವರು ಬಿಷಮ್ ಆ್ಯಂಡ್ ಬಲರಾಜ್ ಸಹಾನಿ ವೇರ್ ದ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ಕೆ ಅಬ್ಬಾಸ್. ಹೌದು. ಇವತ್ತಿಗೂ ಬಲರಾಜ್ ಸಹಾನಿ ಬಗ್ಗೆ ಮಾತಾಡಿದ್ರೆ ಬಲರಾಜ್ ಸಹಾನಿ ಒಬ್ಬ ಸಿನಿಮಾ ಆ್ಯಕ್ಟರ್ ಅಂತ ಕೆಲವು ಜನ ಗೊತ್ತು. ಬಟ್ ಬಲರಾಜ್ ಸಹಾನಿ ವಾಸ್ ಅ ಗ್ರೇಟ್ ಮ್ಯಾನ್ ಹೂ ಎಸ್ಟಾಬ್ಲಿಷ್ಡ್ 3 ಇಂಪಾರ್ಟೆಂಟ್ ಲೈಬ್ರರೀಸ್ ಇನ್ ಇಂಡಿಯಾ, taking the help of Prime Minister of India. He was a wonderful announcer there in BBC. ಅಲ್ವಾ? ಎಲ್ಲಕ್ಕಿಂತ ಮುಖ್ಯವಾಗಿ ಹೀಸ್ ಕಾಂಟ್ರಿಬ್ಯೂಷನ್ ಟು ಪಂಜಾಬಿ ಫೋಕ್ಲೋರ್ ಇವತ್ತಿಗೂ ಗಂಭೀರವಾಗಿ ಯಾರು ಅವ್ರ ಬಗ್ಗೆ ಮಾತಾಡೋದಿಲ್ಲ. He was a great activist. His close association with IPTA, Indian People's Theatre Association, is nowhere discussed. ಸೊ ಈ ಥರದ ಲೆಕ್ಯೂನ ಈ ಸಾಹಿತ್ಯಿಕ ಶಿಷ್ಟಾಚಾರಗಳು ಅಂತೇನಿದೆ, ಫಾರ್ಮ್ಗೆ ಬದ್ಧತೆ ಅಂತೇನಿದೆ, ಅದು ಬೇರೆ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ ಅಂತೇಳಿ ನನಗನ್ನಿಸ್ತು. ಆದರೆ ಒಂದು PhD ಎಲ್ಲ ಮುಗಿದ ಮೇಲೆ ಬರೀಲಿಕ್ಕೆ ಶುರು ಮಾಡುವಾಗ ನಾವೆಲ್ ಫಾರ್ಮಿಗೆ ಶಿಫ್ಟ್ ಆದ್ರಿ ನೀವು? ಇಲ್ಲ, ನಾನು ನಾವೆಲನ್ನು ಬರೀಲಿಲ್ಲ. ನಾನು ಅಲ್ಲಿಂದ MA ಮುಗಿಸ್ಕೊಂಡು ಬಂದಮೇಲೆ ನಾನು ಬಹಳ ಸ್ಟ್ರೇ ಆರ್ಟಿಕಲ್ಸ್ಗಳನ್ನು ಬರಿತಾ ಹೋದೆ. ಬಹುತೇಕ ನನಗೆ ಅಷ್ಟರೊಳಗಾಗಿ ಕೆ ಅಬ್ಬಾಸರ ಲಾಸ್ಟ್ ಪೇಜ್, ಕೊನೆಯ ಪುಟ ತುಂಬ ಆವರಿಸ್ಕೊಂಡು ಬಿಟ್ಟಿತ್ತು. ಸೊ ನನಗೆ ತೀವ್ರವಾಗಿ ಹೇಳ್ಕೊಳ್ಳುವ ಜರೂರತ್ತಿತ್ತು. ಬಹಳಷ್ಟು ಸಂಗತಿಗಳಿದ್ಬಿಟ್ಟು ಗುರುಗಳು ಕಂಡೀಷನ್ ಬೇರೆ ಹಾಕಿ 5 ವರ್ಷ ಏನು ಬರೆಯದಂತೆ ಮಾಡಬೇಕು, ಕನ್ನಡದಲ್ಲಿ ಬರೆಯದಂತೆ ಮಾಡಿಬಿಟ್ಟಿದ್ರು. ಸೊ ಐ ಸ್ಟಾರ್ಟೆಡ್ ರೈಟಿಂಗ್ ಆರ್ಟಿಕಲ್ಸ್. ಆವಾಗ ನಾನು ಇಮಿಡಿಯೇಟ್ಲಿ ಆಫ್ಟರ್ ಕಂಪ್ಲೀಟಿಂಗ್ PhD CIILನ ಜಾಯ್ನ್ ಆದೆ, ಮೈಸೂರಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ಅಲ್ಲಿ ಸ್ವಲ್ಪ ಥಿಯೇಟ್ರಿಗೆ ಕನೆಕ್ಟೆಡ್ ಆಗಿರ್ತಕ್ಕಂಥ ಜನಗಳಿದ್ದರು, ಪಂಡಿತರಿದ್ದರು. ಲಿಂಗದೇವರು ಹಳೆಮನೆ ಇದ್ದರು, ಬಹಳ ದೊಡ್ಡ ಮನುಷ್ಯ. ಕಿಕ್ಕೇರಿ ನಾರಾಯಣರಿದ್ದರು, ಆಲ್ನಹಳ್ಳಿ ಇದ್ದರು. ಸೊ ಹೀಗಾಗಿ ನಾನು ಏಕ್ದಮ್ ಧಾರವಾಡದಿಂದ ಮೈಸೂರಿಗೆ ಶಿಫ್ಟ್ ಆದೆ. ಸೊ ಒಂದಿಷ್ಟು ವರ್ಷ ಏನನ್ನೂ ಮಾಡಲಿಲ್ಲ, ಬರಹ ಮಾಡಲಿಲ್ಲ, ಬದಲಾಗಿ ತುಂಬ ತಿರುಗಾಡಿದೆ, ಥಿಯೇಟ್ರಿನ ಜೊತೆ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಗಂಭೀರವಾಗಿ ಬರಹ ಮಾಡಲಿಲ್ಲ. ಅದು ಮುಗಿದ ಮೇಲೆ ನಾನು ಬಾಗಲಕೋಟೆ PG ಸೆಂಟರ್ನಲ್ಲಿ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಜಾಯ್ನ್ ಆದಮೇಲೆ ಮೊದಲಿಗೆ ಮಹಾದೇವ್ ಪ್ರಕಾಶ್, ನಮ್ಮ ಯಡಿಯೂರಪ್ಪರವ್ರಿಗೆ ಮಾಧ್ಯಮ ಸಲಹೆಗಾರರಾಗಿದ್ರಲ್ಲ, ಅವರ ಇದರೊಳಗೆ ಭಾನುವಾರದಲ್ಲಿ ಈ ಮಧ್ಯದಲ್ಲಿ ಕಾವ್ಯ ಸಂಕಲನ ಬಂತು, ಚೆನ್ನಾಗಿ ಕಾವ್ಯನೇ ಬರದೆ. ನಂತರ ಬಂದು ಇಲ್ಲಿ ಈ ಭಾನುವಾರ ಪತ್ರಿಕೆಯಲ್ಲಿ ಅಂಕಣ ಬರಲಿಕ್ಕೆ ಶುರು ಮಾಡಿದೆ. ನನ್ನ ಅಂಕಣ ಬರಹದ ಮೊದಲ ಪಾತ್ರ ಓಶೋ ನನ್ನ ಕುರಿತು ಸುಮಾರು 45-46 ವಾರ ಬರೆದೆ. ನಂತರ ಅಬ್ಬಾಸರನ್ನ ಕುರಿತು ಬರೆದೆ, ನಂತರ ಗಾಂಧೀಜಿಯರನ್ನ ಕುರಿತು ಬರೆದೆ. ಸೊ ಕಾಲಮ್ ವಾಸ್ ಅ ಮೇಜರ್ ವೇ ಆಫ್ ಎಕ್ಸ್ಪ್ರೆಷನ್ ರೈಟಿಂಗ್ ನನಗೆ ಆ ಸಂದರ್ಭದಲ್ಲಿ. ಇದ್ರ ಮಧ್ಯೆ ಈ ಪ್ರೇಮದ ಬಗ್ಗೆ ಪದ್ಯ ಬರೆಯೋದು ಬೇರೆ ಆಗಿ ಶುರು ಆಗುತ್ತಲ್ಲ? 2 ದಡಗಳ ನಡುವೆ ಕಾವ್ಯ ಸಂಕಲನ ಬಂತು. ಇರುವಷ್ಟೇ ಕಾಲ ಅದು ಬಂತು. ಅವೆಲ್ಲ ಹೆಚ್ಚು ಕಡಿಮೆ ಪ್ರೇಮವನ್ನು ಕುರಿತು ಬರೆದ, ಪ್ರೀತಿಯನ್ನು ಕುರಿತು ಬರೆದ ಪದ್ಯಗಳೇ. ಅದಕ್ಕೆ ಬಹಳ ದೊಡ್ಡ ಪ್ರೋತ್ಸಾಹ ನನಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಚಂಪಾ ಅವರಿಂದ ಸಿಕ್ತು. ಭಾಳ ವಿಚಿತ್ರ ಆಗಿದ್ದರು. ನಾನು MPhil ಅಥವಾ PhDದು ಕ್ಲಾಸ್ ತಪ್ಪಿಸಿದ್ರೆ ನನಗೆ ಅವರೆಂದೂ ಬೈತಾ ಇರಲಿಲ್ಲ. ಅಲ್ಲಿ ಸಂಕಾನಟಿ ಚಂದ್ರಿ ಅಂತ ಒಂದು ನಾಟಕ ಪ್ರಾಕ್ಟೀಸ್ ನಡೀತಾ ಇತ್ತು. ಅದರೊಳಗೆ ಒಂದು ರಂಶಾ ಲೋಕಾಪುರ ಅವ್ರದ್ದು. ಕರ್ನಾಟಕ ಸರ್ಕಾರ ಅವಾಗ 25,000 ರೂಪಾಯಿ ಕೊಟ್ಟಿತ್ತು ಆ ನಾಟಕ ಪ್ರೊಡ್ಯೂಸ್ ಮಾಡಲಿಕ್ಕೆ. ದಿಲಾವರ್, ರಾಮದುರ್ಗ ಎಲ್ಲ ಸ್ನೇಹಿತರಲ್ಲೇ ಇದ್ದರು. ಅಲ್ಲಿ ಬಂದು ಕೇಳೋರು, ಯಾಕೆ ಇವತ್ತು ರಿಹರ್ಸಲ್ ಬಂದಿಲ್ಲ ಅಂತ. ಸೊ ಆ ಥರದ ಒಂದು ಸ್ವಾತಂತ್ರ್ಯ, ಆಮೇಲೆ ಪ್ರೀತಿ, ಪ್ರೇಮ, ಆ ಥರದ ಬರಹ ಶುರುವಾಯಿತು. ಒಂದು ಬರಹದ ಮೇಲೆ ಪ್ರೀತಿ ಮತ್ತು ಪ್ರೀತಿ ಮೇಲೆ ಬರೆಯುವುದು, ಅವೆರಡು ಬೇರೆ ಬೇರೆನೋ ಒಂದೇನೋ? ಇಲ್ಲ, ನನಗೆ ಅವು ಭಿನ್ನವಾಗಿ ಕಾಣಲೇ ಇಲ್ಲ. ಪ್ರೀತಿ ಮಾಡಿದೆ ಅನ್ನುವ ಕಾರಣಕ್ಕೆ ಬರಹ ಭಾಳ ತೀವ್ರ ಆಯಿತು. ಬರಹ ಮಾಡ್ತೀನಿ ಅನ್ನುವ ಕಾರಣಕ್ಕಾಗಿ ಪ್ರೀತಿಗೆ ಒಂದು ಜವಾಬ್ದಾರಿನೂ ಬಂತು. ಸೊ ಅವೆರಡೂ ನನಗೆ ತುಂಬ ಹುಡುಕಾಟಕ್ಕೆ, ಅದು ಭಾಷೆಯಲ್ಲಿರ್ಬೋದು, ಅಭಿವ್ಯಕ್ತಿಯಲ್ಲಿರ್ಬೋದು. ಬಟ್ ಇನ್ನೂ ಮದುವೆ ಆಗಿರಲಿಲ್ಲ ಅವಾಗ? ಮದುವೆ ಆಗಿರಲಿಲ್ಲ, ಪ್ರೀತಿ ಮಾಡ್ತಾ ಇದ್ದೆ. ಸೊ ಬಟ್ ಅದೊಂದು ದೊಡ್ಡ ಸಂಘರ್ಷವೇ ಅಲ್ವ? ದೊಡ್ಡ ಸಂಘರ್ಷ, ಭಾಳ ದೊಡ್ಡ ಸಂಘರ್ಷ. ಯಾಕಂದರೆ ನನ್ನ ಏರಿಯಾ ಈಗಲೂ ಕೂಡ ಒಂದರ್ಥದಲ್ಲಿ ತುಂಬ ಫ್ಯೂಡಲ್. ನಾನು ಅದು ಉಪಪಂಗಡನೇ ಆಗಿರ್ಬೋದು, ನನ್ನ ಸಮುದಾಯದ ಉಪಪಂಗಡಗಳೇ ಆಗಿರ್ಬೋದು, ಕ್ರಾಸ್ ಮಾಡ್ಕೊಂಡು ಹೋಗೋದು ಅಷ್ಟು ಈಸಿ ಇಲ್ಲ, ಯಾರೂ ಒಪ್ಕೊಳ್ಳೋದು. ಬಟ್ ಅಷ್ಟು ದೊಡ್ಡ ಫ್ರೇಮ್ ಇತ್ತು, ಅದಕ್ಕೆ ಚೌಕಟ್ಟು ಮುರಿಲಿಕ್ಕಾಗಲಾರದಷ್ಟು ದೊಡ್ಡ ಫ್ರೇಮ್, ಭಾಳ ದೊಡ್ಡ
ಭಾಳ ದೊಡ್ಡ ಅದ್ರ ಕುರಿತು ಒಂದು ಅದ್ಭುತವಾದ ಕಾದಂಬರಿ ಬರಿಬೋದು ಅಂತೇಳಿ ಈಗ ಅಂದ್ಕೊಳ್ತಾರೆ. ನನ್ನ ಹೆಂಡತಿ ಹೇಳ್ತಿರ್ತಾರೆ ಬರೆಯೋಣ ಬರೆದು ಅದು ಆನಂತರ ಇನ್ಯಾರ ಮೇಲೆ ಯಾವ್ಯಾವುದು ಅಡ್ವರ್ಸ್ ಎಫೆಕ್ಟ್ ಆಗ್ತದೆ ಬೇಡ ಅಂತೇಳಿ ಕೆಲವೊಮ್ಮೆ ನಾನು ಇದು ಮಾಡ್ತಿರ್ತಾರೆ. ಬಟ್ ಭಾಳ ಹಿಂಸೆ ಅದು. ಕ್ರಾಸ್ ಆಗಿ ಬಂದಿದ್ದೀವಿ. ಈಗ ಸೋಷಿಯಲ್ ಆಪ್ರೆಸಿವ್ ನಮ್ಮ ತಂದೆ ಹೇಳ್ತಿದ್ರು ಪಾಪ್ ಕಿ ಚಾರ್ ಹತಿಯಾರ್. ಒಬ್ಬ ಯಶಸ್ವಿ ಮನುಷ್ಯನ ಬೆಳವಣಿಗೆ ಹಿಂದೆ ಈ ಥರದ 4 ಹೆಜ್ಜೆಗಳಾಗ್ತವೆ. ಯಾವುದೇ ಒಂದು ಆಲೋಚನೆಯನ್ನು ನಾನು ಬದುಕ್ತೀನಿ ಅಂತ ಹೊರಟೆ ಅಂದರೆ ಮೊಟ್ಟ ಮೊದಲಿಗೆ ಶುರುವಾಗೋದು ನಿನ್ನ ಉಪೇಕ್ಷೆ, ಆನಂತರ ಶುರುವಾಗೋದು ನಿನ್ನ ಟೀಕೆ, ಮತ್ತೊಂದು ಶುರುವಾಗೋದು ನಿನ್ನ ಹತ್ಯೆ. ಅದನ್ನೂ ನೀನು ಕ್ರಾಸ್ ಮಾಡ್ಕೊಂಡು ಹೋದರೆ ನಿನ್ನ ಸಂಭ್ರಮ, ಪ್ರಶಸ್ತಿ, ಪುರಸ್ಕಾರ, ಮದುವೆ, ಮತ್ತೊಂದು. ಸೊ ಇವೆಲ್ಲವೂ ಅನುಭವಿಸ್ಬಿಟ್ವಿ ಅಂಥೇಳಿ ಅನ್ನಿಸ್ತದೆ. ಬಟ್ ಭಾಳ ಅದು ಹೆಂಗೆ ಫೇಸ್ ಮಾಡಲಿಕ್ಕೆ ಸ್ನೇಹಿತರೆಲ್ಲ ಜೊತೆಗಿದ್ದು, ಮನೆಯವರೆಲ್ಲ ಜೊತೆಗಿದ್ರ? ಮನೆಯವ್ರ ಜೊತೆ ಇರಲಿಲ್ಲ. ಮನೆಯವರು ಕೈ ಬಿಟ್ಟಿದ್ರು. ಮನೆಯವ್ರಿಗೆ ಯಾಕೆ ಬೇಕು ನಮಗಿದು, ಏನು ಅವಶ್ಯಕತೆ ಇದೆ? ಮೇಲಾಗಿ ನಾನು ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಮಗಳು, ಅವರು ಪೋಲಿಯೋ ಅಫೆಕ್ಟ್ ಆಗಿರ್ತಕ್ಕಂಥ, ಒಂದು ಕಾಲು ವೀಕ್ ಇರ್ತಕ್ಕಂಥ, ಸಹಜವಾಗಿ ಒಂದು ಅರ್ಧ ಕಿಲೋಮೀಟ್ರು ನಡೀಲಿಕ್ಕೆ ಶಕ್ಯವಿಲ್ಲದಂಥ ಮಹಿಳೆ. ಯಾಕೆ ಬೇಕು ನಮಗಿದು ಅನ್ನೋ ಮನಸ್ಥಿತಿ. ನನ್ನ ತಂದೆ 32 ವರ್ಷ ದುಬ್ಬಲ್ ಕೋನ ಸತಾಯಿ ಅಂತ ಪಾಠ ಮಾಡಿದ್ರು ಕೂಡ, ಕಬೀರರ ಪದ್ಯ ಕಲಿಸಿದ್ರು ಕೂಡ ನನ್ನ ಮಗನಿಗೆ ಯಾಕಿದು ಬೇಕು ಅಂತಕ್ಕಂಥದ್ದು ನಾನು ಅದನ್ನು ತಪ್ಪು ತಂದುಕೊಳ್ಳೋದಿಲ್ಲ. ಈಗಲೂ ಕೂಡ ಅನುರೂಪದ ಚಂದನೆಯ ಸೊಸೆ ಇರಬೇಕು ಮನೆಯಲ್ಲಿ ಅನ್ನುವ ಲೆಕ್ಕಾಚಾರಗಳೇ ಇರ್ತವೆ. ಇನ್ನು ಅವ್ರ ಮನೆಯಲ್ಲಿ ಹೀಗೆ ಇವರು ಪ್ರತಿರೋಧ ಮಾಡ್ತಾರಂತೆ, ಅವರು ಪ್ರತಿರೋಧ ಮಾಡ್ತಾರಂತೆ ಇವರು. ಸೊ ಇದರೊಳಗೆ ಏನೋ ಲೆಕ್ಕಾಚಾರದ ಜನರು, ಇದು ಸರಿಯಾಗಿಲ್ಲ. ಬಟ್ ಹೌ ಕೇಮ್ ಔಟ್ ಆಫ್ ಇಟ್? ಆಗಲಿಲ್ಲ. ತುಂಬ ಕಷ್ಟ ಆಯಿತು. ಪೊಲೀಸ್ ಸ್ಟೇಷನ್ ಆಯಿತು, ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಆಯಿತು. ಒಂದಿಷ್ಟು ಕಾಲ ಬೇರೆ ಮಾಡಿ ಇಡೋದು ಆಯಿತು. ಅವರನ್ನು ಒಯ್ದು ಹೈದ್ರಾಬಾದ್ನಲ್ಲಿ ಇಟ್ಟರು. ನಾನು ಧಾರವಾಡದಲ್ಲಿ ಉಳ್ಕೊಂಡೆ. ಎಲ್ಲ ಆಯಿತು. ಮಾರಣಾಂತಿಕ ಹಂತಗಳಂತೀವಲ್ಲ, ಆ ಹಂತಕ್ಕೂ ಹೋಯಿತು. ಕೊನೆಗೆ ಒಬ್ಬ ಪೊಲೀಸ್ ಆಫೀಸರ್ ನನಗೆ, ಅವ್ರ ಮಗ, ಅವರು ನನಗೆ ಭಾಳ ದೊಡ್ಡ ಹೆಲ್ಪಿಗೆ ಬಂದರು. ಆ ಸಂದರ್ಭದಲ್ಲಿ ನನಗೀಗಲೂ ಗೊತ್ತಿದೆ, ನಾನು ಕುಪ್ಪಂ ವಿಶ್ವವಿದ್ಯಾಲಯಕ್ಕೆ ಇಂಟರ್ವ್ಯೂ ಹೋಗಬೇಕಾದಂಥ ಮನುಷ್ಯ. ಅಲ್ಲಿ ನನಗೆ ಇಂಟರ್ವ್ಯೂ ಬೋರ್ಡ್ನಲ್ಲಿ ಕಾಯ್ತಾ ಇದ್ದಾರೆ, ಅಪ್ಲಿಕೇಶನ್ ಹೋಗಿದೆ. ಬಟ್ ಇಂಟರ್ವ್ಯೂ ಟೈಮ್ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅದಕ್ಕಿಂತಲೂ 3-4 ದಿನ ಮೊದಲು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅವ್ರು ಹೇಳಿದರು, ಈಗ ಒಂದು 10 ವರ್ಷ ನಾವು ಅದಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದೀವಿ, ತುಂಬ ಸಾರಿ ಯಾಮಾರಿಸಿದ್ರು ನಮಗೆ, ಪ್ರಾಮಾಣಿಕವಾಗಿ ಹೇಳಿಬಿಡ್ತಿದ್ದೀವಿ, ಅದನ್ನು ಕರೆಕ್ಟಾಗಿ ಕ್ಯಾಚ್ ಮಾಡಿ ನಮ್ಮನ್ನು ಏನು ಮಾಡಬೇಕು ಅದನ್ನೇ ಮಾಡ್ತಿದ್ರು. ಅದಕ್ಕೆ ಈ ಸಾರಿ ಮಾತ್ರ ಅದನ್ನೇನು ಮಾಡ್ತಕ್ಕದ್ದಲ್ಲ, ನಾನು ಹೇಳ್ದಂತೆ ಮಾಡಬೇಕಂತ ಹೇಳಿಬಿಟ್ಟಿದ್ರು. ಸೊ ಮದುವೆ ಮಾಡಿಕೊಂಡು ನಾನು ಸೀದಾ ನನ್ನ ಸಂಗಾತಿಯನ್ನು ಕರ್ಕೊಂಡು ಮೈಸೂರಿಗೆ ಓಡಿ ಬರಬೇಕಾಯ್ತು. ಮೈಸೂರಿಗೆ ಬರುವಾಗ ಅಕ್ಷರಶಃ ಓಡಿ ಬರೋದು. ಅದು ನಸಿಕಿನ 3 ಗಂಟೆಗೆ ಧಾರವಾಡದಿಂದ ಹೊರಟು ಎಲ್ಲೆಲ್ಲೋ ಇಳಿದು ರೀಚ್ CIL ನಿಂತು ಹೋಗಿದ್ನಲ್ಲ, ಅದೊಂದು ನನಗೆ ಸೆಂಟರ್ ಆಗಿತ್ತು. ಸೊ ಆ ಕಡೆ ಬಂದುಬಿಟ್ಟು ಯಾರ್ದು ಆ ಕಡೆ ಲಕ್ಷ್ಯ ಇರಲಿಲ್ಲ. ಸೊ ಹೀಗಾಗಿ ಅಲ್ಲಿ ಬಂದಮೇಲೆ ನನಗೆ ಈಗಲೂ ನೆನೆಸ್ಕೊಳ್ತೇನೆ, ಅವ್ರನ್ನ ಭಾಳ ಪ್ರೀತಿಯಿಂದ ನಾನು ನೆನೆಸ್ಕೊಳ್ಬೇಕು. ಕಿಕ್ಕೇರಿ ನಾರಾಯಣರು ನನಗೆ ಆಶ್ರಯ ಕೊಟ್ಟರು, ನನಗೂ ನನ್ನ ಸಂಗಾತಿಗೂ ಮನೆಯಲ್ಲಿ ಮನೆ ಕೀ ಕೊಟ್ಟು, 2 ವೀಲರ್ ಕೊಟ್ಟು, 4 ವೀಲರ್ ಕೊಟ್ಟು, ಆರಾಮಾಗಿ ನೀವು ಇಲ್ಲಿರಿ ಅಂತೇಳಿ ಹೋಗ್ಬಿಟ್ರು. ಅವರು ನನಗೆ ಪೊಲೀಸ್ ಆಫೀಸರ್ ಒಬ್ಬರು ಹೇಳಿದರು, ನಾನು ಹೇಳೋವರೆಗೆ ನೀನು ಇಲ್ಲಿಂದ ಬರ್ದು ನನಗೂ ನಿನಗೆ ಅಷ್ಟೇ ಗೊತ್ತು ನೀನು ಎಲ್ಲಿದ್ದೀಯಾ ಅಂತ, ನಾನು ಇದು ಸರಿಪಡಿಸ್ತೇನೆ ಅಂತ. ಸೊ ಅವ್ರ ಪುಣ್ಯ ಇವತ್ತು ಬದುಕು ಈ ರೂಪ ತಾಳಿದೆ, ಈ ಆಕಾರಕ್ಕೆ ಬಂದಿದೆ. ಈಗ ಆ್ಯಕ್ಚುಲಿ ಧಾರವಾಡದಲ್ಲಿ, ಹೈದರಾಬಾದಲ್ಲಿ ಹಿಂಗಿದ್ದಾಗ ಮೊಬೈಲ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, SMS ಇರಲಿಲ್ಲ, ಪ್ರೇಮ ಪತ್ರ ಬರೀತಿದ್ರ? ತುಂಬ ಪ್ರೇಮ ಪತ್ರಗಳನ್ನು ಬರಿತಿದ್ದೀವಿ. ಅದೊಂದು ಒಳ್ಳೆಯ ಸಂಕಲನವೂ ಆಗ್ತದೆ. ಅವರು ನನ್ನ ಶ್ರೀಮತಿಯವರು ತುಂಬ ಚೆನ್ನಾಗಿ ಕಾಯ್ದು ಇಟ್ಟಿದ್ದಾರೆ. ಅದು ಒಂದು. ಎರಡನೇದು, ಈಗ ₹1 ಹಾಕಿ ಕಾಯಿನ್ ಬಾಕ್ಸ್ ಮಾತು, ಅದು ನಮಗೆ ಭಾಳ ದೊಡ್ಡ ಏನ್ರಿ ಅದು ಮೇಘ ಸಂದೇಶ ಅಂತೇಳಿ ಅವಾಗೆಲ್ಲ ಇತ್ತಲ್ಲ. ನಮ್ಮ ಪಾಲಿನ ಸಂದೇಶ ಅಂದರೆ ಆ ಧ್ವನಿ, ಆ ರಿಂಗಿಗೆ ಕಾಯೋದು. ಸೊ ಆ ನಿಟ್ಟಿನಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ತುಂಬ ನಮಗೆ ಸಹಾಯ ಮಾಡಿದೆ. ಸೊ ಆನಂತರ ನನ್ನ ತಮ್ಮ ತಕ್ಷಣ ಒಂದು ಮೊಬೈಲ್ ಕೊಡಿಸಿದ್ರು ನನಗೆ. ಆ ಮೊಬೈಲನ್ನು ಬಳಸ್ಕೊಂಡು ಒಂದಿಷ್ಟು ಅವಳಿಗೂ ಒಂದು ಮೊಬೈಲ್ ನಾನು ಕೊಡಿಸಿದ್ದೆ. ಸೊ ಹೀಗಾಗಿ ಅದು ಅವ್ರ ತಂದೆ ತಾಯಿ ಗೊತ್ತಿರಲಿಲ್ಲ ನಾನು ಮೊಬೈಲ್ ಕೊಡಿಸಿರೋದು. ಸೊ ದಿಸ್ ಈಸ್ ದ ವೇ ದ್ಯಾಟ್ ವಿ ಕೆಪ್ಟ್ ಅವರ್ ಸೆಲ್ಸ್ ಇನ್ ಕಾಂಟ್ಯಾಕ್ಟ್.
ಸೊ ಈ ಈ ಈ ಟ್ರಾವೆಲ್ ಇತ್ತಲ್ಲ, ಈ ಪದ್ಯದ ಒಂದು ಸಂಘರ್ಷದ, ಆತಂಕದ, ಬಿಡುಗಡೆ ಮತ್ತು ಬಿಡುಗಡೆ ಅಲ್ಲ, ಅದು ಬಂಧನಕ್ಕೆ ಒಳಗಾಗುವ ಬಿಡುಗಡೆ, ಅದು ಎರಡು ಏಕಕಾಲಕ್ಕೆ ನಡೀತಾ ಇರುತ್ತೆ. ಇದು ನಡೀತಾ ಇರುವಾಗ ಬರವಣಿಗೆ, ಓದು ಅದೆಲ್ಲ ಏನಾಗಿತ್ತು ಅದು ಅವಾಗ? ಅದು ಇನ್ನೂ ತೀಕ್ಷ್ಣ ಆಗಿಬಿಡ್ತು. ನಿಮ್ಗೆ ಹೇಳ್ಬೇಕಂದ್ರೆ ಯಾರೂ ಇಲ್ಲಲ್ಲ, ನಿಮ್ಮ ಕತೆ ಕೇಳಲಿಕ್ಕೆ ಯಾರೂ ಇಲ್ಲಲ್ರಿ. ಅವಾಗೇನು ಮಾಡಬೇಕು, ಬರಹನೇ ಮಾಡಬೇಕು. ಸೊ ನಾನು ಬರ ಇದ್ದಿದ್ದಾನೆ ಅವಳ ಮುಂದೆ ಓದಬೇಕು. ದ ಬೆಸ್ಟ್ ಲಿಸ್ನರ್ ನನಗೆ ಹೇಳಿದ್ನಲ್ಲ ಮೊದಲು, ಸಿದ್ದೇಶ್ವರ ಸ್ವಾಮೀಜಿ, ಸಿಂಪಿ ಲಿಂಗಣ್ಣ, ಜಿ ಬಿ ಸಜ್ಜನ್, ಇವರು ಎಲ್ಲರ ನಂತರ ನನ್ನ ಸಾಹಿತ್ಯದ ಬಹಳ ದೊಡ್ಡ ಕೇಳುಗಳಾಗಿ ಸಿಕ್ಕಿದ್ದು ನನ್ನ ಸಂಗಾತಿ. ಸೊ ಏನೆಲ್ಲ ಸಂಕಟಗಳಿದ್ದರೂ ಕೂಡ ಅದನ್ನು ಸಂಭ್ರಮಿಸುವ ಒಂದು ಜೀವನ ನಮ್ಮ ಎದುರುಗಡೆ ಇದ್ದರೆ ಅದಕ್ಕೊಂದು ಬೇರೆ ಡೈಮೆನ್ಷನ್ ಸಿಗ್ತದೆ. ಸೊ ಹೀಗಾಗಿ ಅದನ್ನು ಮಾಡ್ತಾ ಗುಣಗುಣಿಸ್ತಾ ಶುರು ಮಾಡ್ಕೊಂಡು. ಕರೆಕ್ಟ್. ನೀವು ಅದನ್ನ ಈ ಓಶೋ ಬಗ್ಗೆ ಬರೆದದ್ದು, ಗಾಂಧಿ ಬಗ್ಗೆ ಬರೆದದ್ದು, ಅಬ್ಬಾಸ್ ಬಗ್ಗೆ ಬರೆದದ್ದು, ಈ ಎಲ್ಲ ವ್ಯಕ್ತಿ ಕೇಂದ್ರಿತ ಬರವಣಿಗೆಗಳು, ಮತ್ತು ವ್ಯಕ್ತಿ ಕೇಂದ್ರಿತ ಅಂದರೆ ಬರೀ ಇಟ್ಸ್ ನಾಟ್ ಬಯೋಗ್ರಫಿಕಲ್, ದೇ ಆರ್ ದಿ ಥಾಟ್ ಪ್ರೊಸೆಸನ್ನು ಇಟ್ಕೊಂಡು ಆ ವೈಚಾರಿಕತೆಯನ್ನು ಬರಹದಲ್ಲಿ ತರ್ತಾ ಅವರನ್ನೂ ಬರಿತಾ ಅವರ ವಿಚಾರಗಳನ್ನು ಬರಿತಾ ಬಂದ ಒಂದು ಕ್ರಮ ಆಗಿತ್ತು. ಅಲ್ಲಿಂದ ಶಿಫ್ಟ್ ಮಾಡಿಕೊಳ್ಳೋದು ಹೇಗೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು? ಮತ್ತು ನಾನು ಒಂದು ವಿಚಾರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ವೈ ಐ ಸ್ಟಾರ್ಟೆಡ್ ರೈಟಿಂಗ್ ಆನ್ ಇಂಡಿವಿಜುವಲ್ಸ್, ಅದು ಕೆ ಅಬ್ಬಾಸ್ರ ಬಗ್ಗೆ ಯಾಕೆ. ನಾನು ಯಾವಾಗಲೂ ಯಾವುದೇ ಒಂದು ಬರಹ, ಅನುವಾದ, ಓದು ಅದು ನನ್ನ ಆಲೋಚನೆಗೆ, ಜೀವನ ಕ್ರಮಕ್ಕೆ ಸಂಪೂರ್ಣ ವಿರುದ್ಧ ಅಥವಾ ಸಂಪೂರ್ಣ ನನ್ನ ಥರನೇ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಇದು ನಾನು ಲೇಖಕನಾಗಿ ಒಂದು ನಂಬಿಕೆ. ಅಬ್ಬಾಸರ ಆಲೋಚನೆಗಳು ನನಗೆ ನನ್ನ ಈ ಹೋರಾಟ ಇದೆಯಲ್ಲ, ಪ್ರೀತಿಯ ಈ ಹೋರಾಟಕ್ಕೆ ಭಾಳ ದೊಡ್ಡ ಮಾರಲ್ ಬೂಸ್ಟನ್ನು ಕೊಡ್ತು. ನಂತರ ಈ ಜಾತೀಯತೆಯ ಮಿತಿಗಳನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಓಶ್ವನಿಂದ ನನಗೆ ಸಿಕ್ತು. ಸೊ ಈ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ನೀವು ನೋಡಿರ್ಬೋದು, ನಾನು ಬಹಳ ಮಹತ್ವದ ಲೇಖಕನಾಗಿ ಗುರುತಿಸ್ಕೊಂಡದ್ದು ಗಾಂಧಿ ಅಂತಿಮ ದಿನಗಳು. ಯಾಕೆ ಗಾಂಧಿ ನನಗೆ, ನಾನು ಹೇಳಬೇಕಾಗಿದ್ದನ್ನು ನೇರವಾಗಿ ಹೇಳಿದ್ರೆ ಈ ಸೊಸೈಟಿಗೆ ನನ್ನನ್ನು ಕೇಳುವ, ಮನ್ನಿಸುವ ಮಟ್ಟ ಇರಲಿಕ್ಕೆಲ್ಲ ನನಗೆ ಅಂಥ ಒಂದು ನಿರೀಕ್ಷೆ ಇರ್ತದೆ. ಅದನ್ನೇ ನೀವು ಗಾಂಧಿ ಮೂಲಕ ಹೇಳ್ಬೋದಲ್ಲ. ಸೊ ಯು ಟುಕ್ ದ ಶೆಲ್ಟರ್ ಆಫ್ ದಿ ಅದರ್ ಪೀಪಲ್. ಡೆಫಿನೆಟ್ಲಿ ಐ ಟುಕ್ ಶೆಲ್ಟರ್. ಯು ನೀಡ್ ಶೆಲ್ಟರ್. ಯಾವುದೇ ಒಂದು ಲೇಖಕ ಸ್ವತಂತ್ರನಾಗಿ ಬಂದು ಟಕ್ಕಂತಲ್ಲಿ ನಿಂತ್ಕೊಂಡು ಸಾಧಿಸ್ತಾನೆ ಅಂತ ಹೇಳೋದಿಲ್ಲ. ಭಾಳ ಒಂದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕಾದ ಮಾತು, ಅಬ್ಬಾಸರ ಬಗ್ಗೆ ಒಂದು ದೊಡ್ಡ ಕಮೆಂಟ್ ಬರ್ತದೆ, ಹಿ ವಾಸ್ ಅ ಪ್ರೊಪಗ್ಯಾಂಡಿಸ್ಟ್. ಓಕೆ ಅಂತೇಳಿ ಅವರನ್ನು ಲೇಬಲ್ ಮಾಡಿಬಿಟ್ರು. ಅವಾಗ ಭಾಳ ಚಂದ ಒಂದು ಉತ್ತರ ಕೊಡ್ತಾರೆ, ಎಸ್ ಐ ಆಮ್ ಪ್ರೊಪಗ್ಯಾಂಡಿಸ್ಟ್ ಆಫ್ ವಾಟ್ ಕೈಂಡ್? ಇಫ್ ಎಟ್ ಆಲ್ ಐ ರೈಟ್ ಇನ್ ದ ಫ್ಯಾಷನ್ ಆಫ್ ಹೆಮಿಂಗ್ವೇ ಆರ್ ಮುಲ್ಕ್-ರಾಜ್ ಆನಂದ್ ಆರ್ ಖುಷ್ವಂತ್ ಸಿಂಗ್, ಎಸ್ ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಸೆಲ್ಫ್ ಆಸ್ ಅ ಪ್ರೊಪಗ್ಯಾಂಡಿಸ್ಟ್. ಎವ್ರಿ ರೈಟರ್ ಇನ್ ಒನ್ ಆರ್ ಅದರ್ ವೇ ಇಸ್ ಎ ಪ್ರೊಪಗ್ಯಾಂಡಿಸ್ಟ್. ಐ ಸ್ಟ್ಯಾಂಡ್ ವಿತ್ ಟ್ಯಾಗೋರ್ ಹೇಳ್ತಾರೆ ಅವರು. ನಾನೇನು ಮಾಡಿದ್ದೇನೆ, ಪ್ರಪಂಚದ ಎಲ್ಲ ಮಾನವೀಯ ಪರವಾದ ಲೇಖಕರ ದಾರಿಯಲ್ಲೇ ಕ್ರಮಿಸಿದ್ದೇನೆ. ಅವರೆಲ್ಲರೂ ನೀವು ಪ್ರೊಪಗ್ಯಾಂಡಿಸ್ಟ್ ಅನ್ನೋದಾದರೆ ನಾನು. ಸೊ ಈಗ ನೀವು ಈ ಕೀಟ್ಸ್ ಬಗ್ಗೆ ನಿಮ್ಮ ಭಾಳ ಮೇಜರ್ ಆದ ವರ್ಕು, ತುಂಬ ಎಫರ್ಟು, ಲೇಬರು, ಕನ್ಸರ್ನು, ಕಮಿಟ್ಮೆಂಟು ಎಲ್ಲವೂ ಒಂದೇ ಕಡೆ ಬಂದು ಸೇರಿದೆಯಲ್ಲ, ಅದೇನು, ಯಾಕೆ ಅವನು ನಿಮಗೆ ಮುಖ್ಯ ಅನ್ನಿಸ್ತಾನೆ? ದೆರ್ ಆರ್ ಸೋ ಮೆನಿ ರೈಟರ್ಸ್ ಇನ್ ಇಂಗ್ಲೀಷ್. ದೆರ್ ಈಸ್ ಶೆಲ್ಲಿ, ದೆರ್ ಈಸ್ ಶೇಕ್ಸ್ಪಿಯರ್, ಸೋ ಮೆನಿ ರೈಟರ್ಸ್ ಆರ್ ದೇರ್. ವೈ ಓನ್ಲಿ ಕಿಡ್ಸ್? ಇಡೀ ಚರ್ಚೆ ನಾವು ಅಲ್ಲಿಗೆ ಬಂದುಬಿಟ್ಟಿವಿ. ಈಗ ನೀವೇನು ಇದುವರೆಗಿನ ಪ್ರಶ್ನೆಗಳನ್ನು, ಎಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳಿದ್ರಿ ಅಂದರೆ ನೀವು, ಅದು ತೂರ್ಯ. ಈಗ ಕೀಟ್ಸ್ ನನ್ನ ಪ್ರೀತಿಯ ತೂರ್ಯ ಅವನು. ಓಕೆ, ಸಾವನ್ನು ಪಕ್ಕದಲ್ಲಿ ಇಟ್ಕೊಂಡು ದಿನಾಲು ಎದುರುಗಡೆ, ಹೌದು, ತಂದೆ ಕುದುರೆ ಮೇಲಿಂದ ಬಿದ್ದು ತಾಯಿ ಸಾಯ್ತಾನೆ, ತಾಯಿ ಇನ್ನೊಬ್ಬಳು ಮದುವೆ ಮಾಡ್ಕೊತಾರೆ, ಅವನು 3 ಜನ ಸಹೋದರರೊಂದಿಗೆ ಒಂಟಿ ಆಗ್ತಾನೆ. ನಂತರ ತಾಯಿ ಮತ್ತೆ ರಿಟರ್ನ್ ಬಂದು ಮಗನ ಮುಂದೆ ಸಾಯ್ತಾಳೆ, ಬ್ರದರ್ ಸಾಯ್ತಾನೆ, ಇನ್ನೊಬ್ಬ ಬ್ರದರ್ ಹೋಗ್ತಾನೆ, ತಂಗಿ. ಇದೆಲ್ಲ ಸಂಕಟಗಳ ಮಧ್ಯೆ ಅವನು ಬರಿತಾನೇ ಇದ್ದಾನೆ. ಅವನಿಗೂ ಪ್ರೀತಿ ಇದೆ, ಅವನ ವೈಯಕ್ತಿಕವಾಗಿ ಫ್ಯಾನಿ ಬ್ರೌನ್ಗಳನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಸೊ ಆ ದಾರಿ ಎಲ್ಲೋ ನಾವು ನಮ್ಮಂಥವರು ಕ್ರಮಿಸಿಕೊಂಡು ಬಂದ ದಾರಿ ಅಂತಲೇ ಅನ್ನಿಸ್ತು. ಸೊ ಇನ್ನೂ ಭಾಳಷ್ಟು ಹೇಳಬೇಕಾಗಿದ್ದನ್ನು ಉಳಿತು. ಈಗ ನನ್ನ ಕಥನ ಅನ್ನೋದು ನಮ್ಮೆಲ್ಲರ ಕಥನವೂ ಹೌದು ಅನೇಕ ವಿಚಾರಗಳಲ್ಲಿ. ಸೊ ಕೀಟ್ಸನ ಸಂಕಟ ನನ್ನನ್ನು ತುಂಬಾ ಕಾಡಿಬಿಡ್ತು.
ಇಂಥ ಒಬ್ಬ ಕೇವಲ 23 ವರ್ಷದ ಬದುಕಿಗೆ 23 ವರ್ಷ 6 ತಿಂಗಳು 9 ದಿನ ಅಷ್ಟೇ ಬದುಕಿದ ಒಬ್ಬ ಕವಿಗೆ ಇಷ್ಟೆಲ್ಲ ಹಿಂಸೆ, ಈ ಬದುಕಿನ ಅರ್ಥ ಹುಡುಕಾಡುವ, ಈ ಪ್ರೀತಿಯ ಅರ್ಥ ಹುಡುಕಾಡುವ, ಇದಕ್ಕೆಲ್ಲಕ್ಕೂ ಭಾಳ ದೊಡ್ಡ ವಿಚಾರ ಅಂದರೆ ಇಷ್ಟಾಗಿನೂ ಎಲ್ಲಿಯೂ ಕ್ಷುದ್ರ ಆಗೋದಿಲ್ಲ ಮನುಷ್ಯ. ಅವನ ವಯಸ್ಸೇನು, ಆದರೆ ಎಲ್ಲಿಯೂ ಕ್ಷುದ್ರವಾಗೋದಿಲ್ಲ. ಎಷ್ಟು ಘನತೆಯಿಂದ ಅದನ್ನು ಅವನು ಕ್ಯಾರಿ ಔಟ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ಬಹುತೇಕ ಅವನ ಆ ಗಾಂಭೀರ್ಯ, ಕಾವ್ಯದ ಬಗೆಗಿನ, ಜೀವನದ ಬಗೆಗಿನ, ಪ್ರೀತಿಯ ಬಗೆಗಿನ ಗಂಭೀರ ನಿಲುವುಗಳಿದಾವಲ್ಲ, ಅದು ನನಗೊಂದು ಆದರ್ಶ ಆಗಿ ಕಾಣ್ತು. ಸೊ ಅದನ್ನು ಕಟ್ಟಿಕೊಡ್ಬೇಕು. ಯಾಕಂದರೆ ನನಗೆ ಗೊತ್ತು, ಒಂದು ವಯಸ್ಸಿನಲ್ಲಿ ನಾವೆಲ್ಲರೂ ಪ್ರೇಮಿಗಳೇ. ಒಂದಿಲ್ಲ ಒಂದು ರೂಪ ಆಕಾರ ನಮ್ಮನ್ನು ಕಾಡ್ತದೆ. ಅದು ಕಾಡಬೇಕಾದದ್ದು ಪ್ರತಿಯೊಬ್ಬ ಜೀವಂತ ವ್ಯಕ್ತಿಗೆ ಕಾಡಬೇಕಾಗಿತ್ತು. ಸೊ ಅವರೆಲ್ಲರಿಗೂ ಒಂದು ಸಂದೇಶ ಆಗಿ ದಕ್ಕಲಿ, ಸಮಾಧಾನ ಆಗಲಿ ದಕ್ಕಲಿ ಅನ್ನೋ ಕಾರಣಕ್ಕಾಗಿ ನಾನು ಕಿಡ್ಸ್ನನ್ನು ತುಂಬ ಹೌದು. ಈಗ ನೀವು MA ಮಾಡ್ತಿದ್ದಾಗ PhD ಮಾಡ್ತಿದ್ದಾಗ ಎರಂತಲ್ ಮಠ ಶಿಷ್ಯರಾಗಿದ್ರಿ. ಚಂಪಾ ಒಡನಾಟ ಬಂದದ್ದು ಯಾವಾಗ ಮತ್ತು ಯಾಕೆ ಈ ಪ್ರಶ್ನೆ ಅಂದರೆ, ಅವರ ಅಭಿನಂದನ ಗ್ರಂಥವನ್ನು ನೀವು ಎಡಿಟ್ ಮಾಡಿದಿರಿ ಮತ್ತು ಅವ್ರ ಜೊತೆಗಿನ ಕ್ಲೋಸ್ ಅಸೋಸಿಯೇಟ್ ಆಗಿದ್ರಿ ನೀವು. ನನಗೆ ಒಂದು ನಾನು ಆ್ಯಕ್ಚುಲಿ ನಾನು ಧಾರವಾಡ ತಪ್ಪಿಸ್ಕೊಳ್ಳಿಕ್ಕೆ ಕಾರಣರು ಚಂಪಾ ಅವರೇ. ನಿಮಗೆಲ್ಲ ಏನಂತಿರೋದಕ್ಕೆ ಟೆಸ್ಟ್ ಇರ್ತಿತ್ತಲ್ಲ, ಆ ಥರ ನಮ್ಮ ಬ್ಲಾಕಿಗೆ ಚಂಪಾ ಅವ್ರು ಬಂದುಬಿಟ್ರು. ಬಂದು ಗಂಭೀರವಾಗಿ ಚಂಪಾ ಅಂದರೆ ಅವಾಗೇನು ಅವ್ರು ನೋಡೋದು, ಇವರು ಚಂಪಾ ಅಂತೆ, ಹೀಗೆ ನಾವು ಭಯಪಟ್ಬಿಟ್ಟು ಏನು ಪ್ರಶ್ನೆನೇ ಕೇಳಲಿಲ್ಲ. ಸೊ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ನಾವು ಕೆಲವೊಂದು ಮಾರ್ಕ್ಸ್ ಕಡಿಮೆ ಆಗಿಬಿಡ್ತದೆ ಏನಂತೇಳಿ ಅದನ್ನು ಟಿಕ್ ಮಾರ್ಕ್ ಹಾಕಲಿಲ್ಲ. ಹಾಗೆ ಬಂದುಬಿಟ್ಟು ಸೆಲೆಕ್ಷನ್ ಆಗಲಿಲ್ಲ. ಆದರೆ ಮುಂದೆ ಚಂಪಾ ಅವ್ರ ಒಡನಾಟ ಮಾಡ್ಕೋಬೇಕು ಅಂತಕ್ಕಂಥ ಉತ್ಸಾಹ ನನ್ನೊಳಗಿತ್ತು. ನಾನು ದಾಖಲಾತಿ ಅರವಿಂದ ತಲ್ಮಠರ ಶಿಷ್ಯನಾಗಿ ಆಗಿದ್ದರೂ ಕೂಡ ಹವ್ಯಾಸ ಮತ್ತು ಚಟುವಟಿಕೆಗೆ ಒಂದು ಸಣ್ಣ ಹಿತ್ತಲ ಬಾಗಿಲು ನಮ್ಗೆ ಎಲ್ಲಿ ತೆರ್ಕೊಂಡಿತ್ತು ಅಂದರೆ ಚಂಪಾ ಅವ್ರ ಹತ್ರ ತೆರ್ಕೊಂಡಿತ್ತು. ಸೊ ಹೀಗಾಗಿ ನಾನು ಚಂಪಾ ಅವ್ರ ಸಮೀಪ ಬರ್ತಾ ಹೋದೆ. ಚಂಪಾ ಭಾಳ ಗುಣಗ್ರಾಹಿಯಾಗಿರ್ತಕ್ಕಂಥ. ಆಗ ನನ್ನ 2 ದಡಗಳ ನಡುವೆ ಸಂಕಲನ ಬಂತು. ನಾನು ಆ ಸಂಕಲನ ಕೊಟ್ಟೆ ಅವ್ರಿಗೆ. ಕೊಟ್ಟಾಗ ಭಾಳ ಖುಷಿಪಟ್ಟರು. ಅದಕ್ಕೊಂದು ಮುನ್ನುಡಿನೂ ಬರೆದು ಒಂದು ಹೇಳಿದ್ರು, ಒಂದು ಸಂಕಲನದಲ್ಲಿ ಸಾಮಾನ್ಯವಾಗಿ ಒಂದು 10 ರಿಂದ 12 ಒಳ್ಳೆಯ ಕವಿತೆಗಳಿದ್ದರೆ ಅದೊಂದು ಯಶಸ್ವಿ ಸಂಕಲನ. ಆದರೆ ಇದು ಇಡಿಯಾಗಿ ಭಾಳ ಒಳ್ಳೆಯ ಸಂಕಲನ ಅಂತ ಹೇಳಿದ್ರು. ಅದು ನನಗೆ ದೊಡ್ಡ. ಆಮೇಲೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗಲೂ ಅವರು ನಾನು ಬರೆದಿರೋ ಪತ್ರ ಅದನ್ನು ಮತ್ತೆ ಕರೆಕ್ಷನ್ ಮಾಡಿ ಕಳಿಸ್ತಾಯಿದ್ರು. ಈ ಭಾಷಿಕ ತಪ್ಪುಗಳನ್ನು ಅದನ್ನು ಭಾಳ ಪ್ರೀತಿಯಿಂದ ಬೆಳೆಸಿದ್ರು, ಸಮೀಪದಲ್ಲಿ ಇಟ್ಕೊಂಡು. ಆಮೇಲೆ ಗುರು ಶಿಷ್ಯ ಈ ಥರ ನೋಡಲಿಲ್ಲ ಅವರು. ನನಗೇನೋ ಎಲ್ಲರೂ ಅಂತಿದ್ರು, ಯಾರು ನಾವು ಸಮೀಪ ಹೋಗೋದಿಲ್ಲ ಮರ, ನೀನು ಏನಷ್ಟು ಅವ್ರ ಜೊತೆ ಕ್ಲೋಸ್ ಆಗಿರ್ತೀಯ ಅಂತೇಳಿ. ಆದರೆ ಚಂಪಾ ಅವರ ನಿಲುವು, ಸ್ಪಷ್ಟತೆ, ಅವ್ರ ವಿಚಾರದ ಪ್ರಖರತೆ ನನ್ನ ತುಂಬಾ ಆವರಿಸ್ಕೊಂಡಿತ್ತು. ಅವ್ರ ಪ್ರೀತಿ ದಕ್ತು. ಆಶ್ಚರ್ಯ ನೋಡಿ, ನನ್ನ ವಯಸ್ಸೇನು, ನಾನು ಜಸ್ಟ್ MA ಮುಗಿಸ್ಕೊಂಡಂಥ ಹುಡುಗ. ಅಭಿನಂದನಾ ಗ್ರಂಥ ನಾನು ಡಾಕ್ಟರ್ ಕಮಲಾ ಹೆಮ್ಮಿಗೆ ಕೂಡಿ ಮಾಡಿದ್ವಿ. ಚಂಪಾಯಣ ಅಂತ ಟೈಟ್ಲ್ ಇಟ್ಕೊಂಡು ಅದನ್ನು ಮಾಡಿದ್ವಿ ನಾವು. ಯಾಕೆ ಅಂತ ಈಗಲೂ ಪ್ರಶ್ನೆ ಕಾಡ್ತದೆ. ಭಾಳ ದೊಡ್ಡ ಓದಿನ ಬೀಸು ಮತ್ತು ಲೇಖಕರ ಬಳಗ ಹೊಂದಿರತಕ್ಕಂಥ ಸಂಕ್ರಮಣ ಪತ್ರಿಕೆ ಹಿನ್ನೆಲೆ ಇರತಕ್ಕಂಥ ಚಂಪಾ ಅವರು ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟರು. ಆನಂತರ ನನಗೆ ಅನೇಕ ಸಾರಿ ಈ ಥರ ಕಾಡಿದ್ದಾರೆ. ಇತ್ತೀಚೆಗೆ ಓಪನ್ ಹಾರ್ಟ್ ಸರ್ಜರಿ ಆದಾಗ ಹೇಗಿದ್ದೀರಿ ಅಂತ ಫೋನ್ ಮಾಡಿದ್ರೆ, ಆರಾಮದೀನಿ, ನಿನ್ನ ಗಾಂಧಿ ನನ್ನ ಎದೆ ಮೇಲೆ ಅದ ನೋಡು. ಈ ಥರ ಒಬ್ಬ ನನ್ನಲ್ಲಿರುವ ಒಬ್ಬ ಲೇಖಕನನ್ನು ಬೂಸ್ಟಪ್ ಮಾಡಿರ್ತಕ್ಕಂಥವ್ರು ಚಂಪಾ ಅವರು. ಹೀಗಾಗಿ ಅವರು ನನಗೆ ತುಂಬ ಆತ್ಮೀಯರಾದರು. ಸೊ ಈಗ ಏನು ಬರೀತಾ ಇದ್ರಿ? ವಾಟ್ ಇಸ್ ದ ಪ್ಲ್ಯಾನ್? ನಾನು ಗಮನಿಸಿದಂತೆ ಸದ್ಯದ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದ ಹಿನ್ನೆಲೆ, ಈ ಸಂದರ್ಭ ನೋಡಿದಾಗ ಬಹಳ ವರ್ಷಗಳಿಂದ, ಸುಮಾರು ಒಂದು 20 ವರ್ಷಗಳ ಹಿಂದೆ ಸಾಮರ್ಸೆಟ್ ಮಾಮ್ನನ್ನು ಗಮನಿಸಿದ್ದೆ, ಅವರ ಸಾಹಿತ್ಯವನ್ನು ಗಮನಿಸಿದ್ದೆ. ಈಗಲೂ ನನ್ನ ದೃಷ್ಟಿಯಲ್ಲಿ ಯುರೋಪಿಯನ್ ಲಿಟ್ರೇಚರ್ದಲ್ಲಿ ನಾವಿನ್ನೂ ಓದದೇ ಉಳಿದ ಲೇಖಕರಲ್ಲಿ ಮಾಮ್ ಒಬ್ಬ. ಭಾಳ ದೊಡ್ಡ ಕಥೆಗಾರ, ನಾಟಕಕಾರ, ಪತ್ರಿಕಾ ಬರಹವೂ ಅಷ್ಟೇ ತೀವ್ರವಾಗಿತ್ತು. ಬರಹದ ಪ್ರೊಫೆಷ್ನಲಿಸಮನ್ನು ರೂಢಿಸಿಕೊಂಡ ಅದ್ಭುತವಾದ ಲೇಖಕ, ಸೂಕ್ಷ್ಮ ಸಂವೇದನೆಯ ಲೇಖಕ ಅವರು. ಮೂಲ ಒಂದು ಫ್ರೆಂಚು, ಆದರೆ ಇಂಗ್ಲೀಷ್ನಲ್ಲಿ ಬರಹವನ್ನು ರೂಢಿಸ್ಕೊಂಡು ಇಡೀ ಇಂಗ್ಲೀಷ್ ಸಾಹಿತಿಗಳನ್ನು ಮೌಲ್ಯಮಾಪನ ಮಾಡುವ ಕ್ರಮ ನನ್ನನ್ನು ತುಂಬಾ ಕಾಡ್ತು. ಆಮೇಲೆ ಬಹುತೇಕ ನಾನು ಹೈಸ್ಕೂಲು ಡಿಗ್ರಿ ನಾನು MA ಇಂಗ್ಲೀಷ್ ಓದ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ಒಂದು ಮಧ್ಯಾಹ್ನ ಲೋಣಿ, ನಮ್ಮ ಚಡ್ಚಣ ಪಕ್ಕದ ಊರು ಲೋಣಿ,
ಲೋಣಿಯಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರಿದ್ದರು. ನಾನು ಮಧ್ಯಾಹ್ನ ಭೇಟಿಗೆ ಹೋದಾಗ ಒಂದು ಮಾತು ಕೇಳಿದ್ರು, ಬರಹ ಮಾಡ್ತಾ ಇದ್ದೀರಲ್ಲ ಯಾವಾಗ ಕೇಳೋದು, ಈಗಲೂ ಇತ್ತೀಚೆಗೆ ಭೇಟಿ ಆದಾಗಲೂ ಕೂಡ ಪೆನ್ನು ಕೆಳಗಿಟ್ಟಿಲ್ಲಲ್ಲ, ಇದೊಂದೇ ಅವ್ರಿಗೆ ಕೇಳೋದು. ಸೊ ಹೋದಾಗ ಮಾಮ್ನ ಬಗ್ಗೆ ಏನಾರೇ ಗೊತ್ತೇನು ಅಂತ ಕೇಳಿದ್ರು ನನಗೆ, ಸಾಮರ್ಸೆಟ್ ಮಾಮ್. ನಾನು ಸುಮ್ಮನೆ ನಿಂತ್ಕೊಂಡೆ. ಬನ್ನಿ ಅಂಥೇಳಿ ಮಧ್ಯಾಹ್ನ ವಾಕ್, ಊಟ ಆದಮೇಲೆ ಒಂದು ವಾಕ್ ಮಾಡಿ ಆವಾಗ ಹೇಳಿದ್ರು, ಮನುಷ್ಯನನ್ನು ಕುರಿತು ಬರೆಯೋದು ಸಹಜವಾಗಿರ್ತಕ್ಕಂಥದ್ದು ಮಾಡಬಹುದು, ಆದರೆ ಪ್ರಾಣಿ ಪಶು ಪಕ್ಷಿಗಳನ್ನೂ ಕುರಿತು ಅವುಗಳ ಸಂವೇದನೆಗಳನ್ನು, ಚಲನವಲನವನ್ನು, ಇವುಗಳ ಮುಖಭಾವವನ್ನು ಎಷ್ಟು ಸೂಕ್ಷ್ಮವಾಗಿ ಬರೆದ ಒಬ್ಬ ಲೇಖಕ ಸಾಮರ್ಸೆಟ್ ಮಾಮ್. ನೀವು ಅವರನ್ನು ಓದಬೇಕು ಅಂತ ಹೇಳಿದ್ರು ಅವಾಗ. ಸೊ ನಾನು ಇವಾಗ ಸಮಯ ಸಿಕ್ಕಾಗ ನೋಡ್ತಾ ಬಂದೆ. ಆದರೆ ಈಗ ಅನ್ನಿಸ್ತಾ ಇದೆ, ಒಂದು 25 ವರ್ಷ ಆಗಿರ್ಬೋದು ಈಗ ನಾನು ಈ ಮಾತು ಕೇಳಿ ಆನಂತರ ಜರ್ನಿ ಮಾಡಿಕೊಂಡು ಈಗ ನಾನು ಮಾಮ್ನನ್ನು ಹಿಡ್ಕೊಂಡು ಕೂತಿದ್ದೇನೆ, ಸಾಮರ್ಸೆಟ್ ಮಾಮ್ನನ್ನು. ಅವನನ್ನು ತಗೊಂಡು ಅನುವಾದ ಅಲ್ಲ, ಹೊಸ ಪುಸ್ತಕ ಅನುವಾದ ಅಲ್ಲ, ನನ್ನ ಅನುವಾದ ಮಾಡಲ್ಲ ನೀವು ಆ್ಯಕ್ಚುಲಿ. ನಾನು ಬಹುತೇಕ ಯಾವುದೂ ಅನುವಾದ ಮಾಡಲಿಲ್ಲ. ಅದು ಒಂದು ರೀತಿಯ ಮುಖಾಮುಖಿ, ನನಗೆ ಬೇಕಾಗಿದ್ದನ್ನು, ನನ್ನಿಷ್ಟದ್ದನ್ನು, ಮತ್ತು ನನ್ನ ಸಾಮಾಜಿಕ ಸಾಹಿತ್ಯಿಕ ವಾತಾವರಣಕ್ಕೆ ಜರೂರತ್ತಾಗಿದ್ದನ್ನು. ಉದಾಹರಣೆಗೆ ಕೀಟ್ಸ್ನ ಉದ್ದೇಶನೇ ನನಗದು. ಒಬ್ಬ ಲೇಖಕ ತಯಾರಿಯಾಗುವ ರೀತಿ ಹೇಗೆ ಅನ್ನೋದು ನನಗೆ ಆ ಕೀಟ್ಸ್ನಲ್ಲಿರ್ತಕ್ಕಂಥದ್ದು. ಭಾಳಷ್ಟು ಗೆಳೆಯರು ಕವಿತೆ ಬರೀತಾರೆ, ಕತೆ ಬರೀತಾರೆ, ಬರೆದ ತಕ್ಷಣ ನಮ್ಮ ಮುಂದೆ ತಂದಿರ್ತಾರೆ ಅಥವಾ ಇನ್ಯಾರ ಮುಂದೆ ಇಡ್ತಾರೆ, 2 ಸೆಕೆಂಡ್ನಲ್ಲಿ ಪ್ರತಿಕ್ರಿಯೆ ನಿರೀಕ್ಷೆ ಮಾಡ್ತಿರ್ತಾರೆ. ಸೊ ಒಬ್ಬೊಬ್ಬ ಲೇಖಕ ಹೇಗೆ ಸಿದ್ಧ ಆಗ್ತಾನೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋದಾದರೆ ಕೀಟ್ಸ್ನ ಓದಬೇಕು ಅಂತ ಅನ್ನಿಸ್ತದೆ. ಸಾಮರ್ಸೆಟ್ ಮಾಮ್ ಕೂಡ ಈಗೇನು ನಮ್ಮ ಕಲುಷಿತ ಸಾಮಾಜಿಕ ವಾತಾವರಣ ಇದೆ, ರಾಜಕೀಯ ವಾತಾವರಣ ಇದೆ, ಅರಾಜಕತೆಯ ಸಂದರ್ಭ, ಈ ಹಿನ್ನೆಲೆಯಲ್ಲಿ ನನಗೆ ಸಾಮರ್ಸೆಟ್ ಮಾಮ್ ಬಹಳ ಮುಖ್ಯವಾದ ಲೇಖಕ ಅನಿಸಿರೋದ್ರಿಂದ ಅವನನ್ನು ಗಂಭೀರವಾಗಿ ಓದ್ತಾ ಇದ್ದೇನೆ ಅಂತಲೇ ಹೇಳಬೇಕು, ಬರಿತಾ ಇದ್ದೇನೆ ಅನ್ನೋದು ಓದು ಬರೆಯೋದರ ಪ್ರೇರಣೆ ಅಷ್ಟೇ. ಸೊ ಸ್ನೇಹಿತರೆ, ಇಷ್ಟೊತ್ತು ರಾಜಶೇಖರ್ ಮಠಪತಿಯವರು ತಮ್ಮ ಸಾಹಿತ್ಯಯಾನ, ಬರವಣಿಗೆ, ಆಲೋಚನಾ ಕ್ರಮದ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ನಮಸ್ಕಾರ. ಬೆಂಗಳೂರಿಗೆ ಬಂದಾಗಿನಿಂದ ಬುಕ್ ಬ್ರಹ್ಮ ನನ್ನ ಆಲೋಚನೆಗಳನ್ನು ನನ್ನ ಅನೇಕ ಓದುಗರ ಮಿತ್ರರಿಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಭಾಳಷ್ಟು ಸಹಾಯ ಮಾಡಿದೆ, ಬೆಳೆಸಿದೆ ನನ್ನನ್ನು. ಸೊ ಇಂಥ ಒಂದು ಅಪರೂಪದ ಸಂಸ್ಥೆಯನ್ನು ಕಟ್ಟಿ ಲೇಖಕರನ್ನು ಓದುಗರೊಂದಿಗೆ ಮುಖಾಮುಖಿಗೊಳಿಸ್ತಕ್ಕಂಥ ನಿಮ್ಮ ಪ್ರೀತಿ ಮತ್ತು ಪುಸ್ತಕ ಸಂಸ್ಕೃತಿ ಭಾಳ ದೊಡ್ಡದು. ನಿಮಗೆ ನಾನು ಅನಂತ ಧನ್ಯವಾದಗಳು ತಿಳಿಸ್ತೇನೆ. ನಮಸ್ಕಾರ.